ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 4ನೇ ತರಂಗ 211ನೇ ವಿಷಯಾಂಕ 118ನೇ ದೋಹ ಮತ್ತು ಅದರ ಅರ್ಥ. ಇಂದ್ರಿಯ ಬಿನ ಪ್ರತ್ಯಕ್ಷ ನಹಿ ವಿಷಯ ನಿಯಮನ ಜಾನ ಬಿನ ಇಂದ್ರಿಯ ಪ್ರತ್ಯಕ್ಷ ವೈ ಜೈಸೆ ಸುಖ ದುಃಖ ಜ್ಞಾನ. ಇದರ ಅರ್ಥ, ಹೇ ಶಿಷ್ಯನೇ, ಇಂದ್ರಿಯಗಳ ಸಂಪರ್ಕವಿಲ್ಲದೆ ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಯಮವಿರುವುದಿಲ್ಲ. ಇಂದ್ರಿಯಗಳ ಸಂಪರ್ಕವಿಲ್ಲದೆ ಈ ಸುಖ ದುಃಖಗಳ ಜ್ಞಾನವು ಪ್ರತ್ಯಕ್ಷವಾಗಿ ಆಗುತ್ತದೆ ಎಂಬ ವಿಷಯವನ್ನ ಈ ಒಂದು ವಿಷಯಾಂಕವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮುಂದಿನ ಭಾಗ, ನಾವು ಬ್ರಹ್ಮವನ್ನ ಅರಿಯಬೇಕಾದ್ರೆ ಅಲ್ಲಿ ತನ್ನನ್ನೇ ತಾನು, ಅಂತಃಕರಣವು ತನ್ನನ್ನೇ ತಾನು ನೋಡಿಕೊಂಡಾಗ ಅಲ್ಲಿ ಬ್ರಹ್ಮ ಸ್ವರೂಪವನ್ನೇ ತಾತನ ಅನ್ನೋ ಒಂದು ಅಹಂ ಬ್ರಹ್ಮ ಒಂದು ಜ್ಞಾನವನ್ನ ಪಡ್ಕೊಳ್ತಾನ ಅನ್ನೋದನ್ನ ಗುರುಗಳು ನಮಗೆ ಇವತ್ತು ಮತ್ತಷ್ಟು ವಿವರವಾಗಿ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀವಿ. ರೋಲ್ ನಂಬರ್ 1 ಯಾರೇ? 1 ನಂಬರ್ ಯಾರು? ಎರಡು ನಂಬರ್ ಯಾರು? ನಿಮ್ ನಂಬರ್ಗಳು ಗೊತ್ತವ? ಒಂದು ಅಂಗಡಿ ಪತ್ರ, ಒಂದು ಅಂಗಡಿ ಪತ್ರ 7 ಈಶ್ವರ್ ಚಚಡಿ ಅವರು. 14 10 ಇವ್ ರೂಢಿದಾಗ ಬರ್ಬೇಕಂತ ಹೇಳೋದು. 10 ಎಷ್ಟ್ರಿ? 9 ಏಳಿಗೆ ಕಲ್ಯಾಣಪ್ಪ ಅವರು 9 ಮತ್ತೆ ಪ್ರಕಾಶ್ ದಿಕೇರಿ 15. ಕರೆಕ್ಟ್. ಗೌರಮ್ಮ 6. 6. ಮತ್ತೆ ಹನುಮಪ್ಪ 7 ಎಷ್ಟು ನಂಬರ್ ಗೊತ್ತದ್ರಿ? ನಿಮ್ದು ರೋಲ್ ನಂಬರ್ ಗೊತ್ತದ? ಟೋಕನ್ ನಂಬರ್ 19. 19. 1 2 3 4 5 6 7 ಮಂದಿ ಹೇಳಿದ್ರಿ. ಇನ್ನ ಉಳಿದವ್ರಿಗೆ ಗೊತ್ತಿಲ್ಲ. ಮಲ್ಲಪ್ಪ ಹುಲ್ಲೂರ್ ಅವ್ರ ನಂಬರ್ ಎಷ್ಟು ಗೊತ್ತದ? ಮಲ್ಲಪ್ಪ ಅವ್ರಿಗೆ 13. ಮಲ್ಲಪ್ಪ ಹುಲ್ಲೂರ್ ಅವ್ರದ್ದು 13. ಮತ್ತೆ ಈಶ್ವರ್ ಚಚಡೆ, ರುದ್ರಪ್ಪ ಹೆರ್ಕಲ್ ಅವ್ರದ್ದು ಟೋಕನ್ ನಂಬರ್ 17. ರುದ್ರಪ್ಪ ಹೆರ್ಕಲ್ ಅವ್ರ ನಂಬರ್ 17. ಗಂಗಾಧರ್ ಜಾಲಿಮೆಂಚಿ ಅವ್ರದ್ದು 5. ಗಂಗಾಧರ್ ಜಾಲಿಮೆಂಚಿ 5. ಬಸವರಾಜಯ್ಯ ಇವ್ರದ್ದು ಎಷ್ಟಪ್ಪ ಅಂದ್ರ 20. ಹರಪನಹಳ್ಳಿ ಬಸವರಾಜಯ್ಯನವ್ರದ್ದು 20. ಮತ್ತೆ 8. ಇವರು ಯಾರು? ಡಿ ಜಿ ಬಡಿಗೇರವರು 21.
ಬಡಿಗೇರ್ ಗುರುಗಳೇ, ನಿಮ್ದು ನಂಬರ್ 21. ಎಷ್ಟು ಮಂದಿ ಆದ್ರಿ? ಹ್ಞೂ ರೀ, ಬಂದಾರ ಯಾಕೋ ಇದಾಗ್ಯದಲ್ಲಿ 21 ಅವ್ರ 1 2 3 4 5 6 7 8 9 10 11 12. ಓಕೆ, ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ತಿಯವರ ಕೃತಿ. ಯಾರು ಚಾಲು ಇಟ್ಕೊಂಡಿರಿ, ಮೇಕೋ ಬರ್ಲಕತ್ತದ ನೋಡ್ರಿ. 4ನೇ ತರಂಗ, ಉತ್ತಮಾಧಿಕಾರಿ ತತ್ವದೃಷ್ಟಿಯವರಿಗೆ ಉಪದೇಶ. ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ? ಎಕೋ ಬರ್ಲಕತ್ತು. ನೇ ವಿಷಯಾಂಕ, ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು, ಸಂಭವಿಸುತ್ತದೆ. ಬ್ರಹ್ಮದ ಜ್ಞಾನ ಪ್ರತ್ಯಕ್ಷ ಆಗ್ತದೆ. ಮತ್ತೆ 118ನೇ ವಿಷಯಾಂಕ, ಬ್ರಹ್ಮದ ಜ್ಞಾನ ಪ್ರತ್ಯಕ್ಷ ಆಗದಂತ ಇದನ್ನ ಹೆಂಗಾಗ್ತದ ಅನ್ನೋದು ಹೇಳ್ತಾರೆ. ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ, ಬ್ರಹ್ಮಾಕಾರವಾದ ಅಂತಃಕರಣ ವೃತ್ತಿ ಬ್ರಹ್ಮಾಕಾರ ಹೆಂಗಾಗ್ತದದು? ನೀವು ಗುರುವಿನಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಒಂದು ಏನಂದ್ರೆ, ದೃಷ್ಟಾಂತದಲ್ಲಿ ಕನ್ನಡಿ ಬಿಂಬ ಪ್ರತಿಬಿಂಬದ ದೃಷ್ಟಾಂತ ಇಟ್ಟುಕೊಂಡು ನೀವು ಚಿಂತನೆ ಆರಂಭ ಮಾಡಬೇಕು. ಏನಪ್ಪಾ ಅಂತಂದ್ರೆ, ಕನ್ನಡಿ ಒಳಗ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಬೇಕಾದ್ರೆ ಕನ್ನಡಿ ಸ್ವಚ್ಛಿರಬೇಕು, ನಿರ್ಮಲ ಅಂತಃಕರಣ. ಮತ್ತೆ ಕನ್ನಡಿ ನಿಶ್ಚಲ ಇರ್ಬೇಕು, ಅಲ್ಲಾಡಬಾರ್ದು. ಕನ್ನಡಿ ಅಲ್ಲಾಡ್ತಿತ್ತು, ಕನ್ನಡಿ ಹೊಲಸಿತ್ತು ಅಂತಂದ್ರೆ ಆ ಕನ್ನಡಿ ಒಳಗ ನಮ್ಮ ಮುಖ ಚೆನ್ನಾಗಿ ಕಾಣಂಗ. ನಿರ್ಮಲವಾಗಿರ್ಬೇಕು, ನಿಶ್ಚಲವಾಗಿರ್ಬೇಕು. ಮತ್ತೆ ಅದು ಅಂತಃಕರಣ ವೃತ್ತಿ ಹೆಂಗಿರ್ಬೇಕು? ಅಂತರ್ಮುಖಿಯಾಗಿರ್ಬೇಕು, ಬಹಿರ್ಮುಖಿ ಆಗಿರ್ಬಾರ್ದು, ಅಂತರ್ಮುಖಿ ಆಗ್ಬೇಕು. ಇದು ಸಾಧನೆ ಮಾಡಬೇಕಾದ್ರೆ ಅಂತರ್ಮುಖಿಯಾಗಿ ಮೊದಲು ಸಾಧನೆ ಮಾಡ್ಕೋಬೇಕು. ಅಂತರ್ಮುಖಿಯಾಗಿ ಮತ್ತೇನಾಗಬೇಕು? ಆತ್ಮ ಸಮ್ಮುಖಿ ಆಗ್ಬೇಕು. ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿ ಆಗ್ಬೇಕು. ಅಂತರ್ಮುಖಿ, ಆತ್ಮ ಸಮ್ಮುಖಿ, ಮತ್ತೆ ನಿರ್ಮಲ, ನಿಶ್ಚಲ, ಈ ರೀತಿ ಮಾಡಿಕೊಂಡು ನಾವು ನಮ್ಮ ಪ್ರತಿಬಿಂಬವನ್ನ ಸ್ಪಷ್ಟವಾಗಿ ಕಾಣುವಂತ ಕೆಲಸ ಮಾಡಬೇಕು. ಅದು ಪ್ರತಿಬಿಂಬ ಮಿಥ್ಯ ಆದ, ಪ್ರತಿಬಿಂಬ ಅಂತಂದ್ರೆ ಆಭಾಸ, ಕನ್ನಡಿ ಅಂದ್ರೆ ಅಂತಃಕರಣ.
ಆ ಪ್ರತಿಬಿಂಬ ಅಲ್ಲಿ ಏನದ, ನಾವು ಏನ್ ತಿಳ್ಕೊಂಡಿವಿ, ಆ ಪ್ರತಿಬಿಂಬನೇ ನಾನು ಅಂತ ತಿಳ್ಕೊಂಡಿವಿ. ಅದರ ಅರ್ಥ ಏನು? ದೇಹನೇ ನಾನು ಅಂತ ತಿಳ್ಕೊಂಡಿವಿ. ದೇಹ ನಾನು ಅಂತ ತಿಳ್ಕೊಂಡದ್ದಕ್ಕೆ ಏನಾಗ್ಯದ ಅಂದ್ರೆ ದುಃಖ ಆಗ್ಯದ. ಹುಟ್ಟು, ಸಾವು, ಉಪಜೀವನ, ಪಾಪ, ಪುಣ್ಯ, ಸುಖ, ದುಃಖ ಇವೆಲ್ಲ ಆ ಒಂದು ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂತ ವಿಷಯಗಳು, ದೇಹಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಅವೆಲ್ಲ ಏನದವ? ಮಿಥ್ಯ ಅದವ. ಆದರೆ ನಾನು ಆ ಪ್ರತಿಬಿಂಬ ಅಲ್ಲ. ನಾನೇನದೀನಿ? ಬಿಂಬ ಸ್ವರೂಪ ಅದೀನಿ. ಹುಟ್ಟುವವನು ನಾನಲ್ಲ, ಸಾಯುವವನು ನಾನಲ್ಲ, ಈ ದೇಹ ನಾನಲ್ಲ. ನಾನು ಕೂಟಸ್ಥ, ನಾನು ಸಾಕ್ಷಿ, ನಾನು ಬ್ರಹ್ಮ, ನಾನು ಪ್ರತ್ಯೇಗಾತ್ಮ, ನಾನು ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮವಿನ್ನ ಪ್ರತ್ಯೇಗಾತ್ಮ. ಈ ರೀತಿ ನಾನದೀನಿ. ಈ ಪ್ರತಿಬಿಂಬದ ವ್ಯವಹಾರಗಳಿಗೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಯಾರಿಗೆ ಜ್ಞಾನ ಆಗ್ತದ? ಗುರುವಿನ ಮೂಲಕ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಗುರುವಿನ ಮೂಲಕ ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ತತ್ ಪದಾರ್ಥ ಶೋಧನ, ತ್ವಮ್ ಪದಾರ್ಥ ಶೋಧನೆಗಳಲ್ಲಿ ತೊಡಗಿದಾಗ ಏನಾಗ್ತದಪ್ಪ ಅಂತಂದ್ರೆ, ನಾನು ಪ್ರತಿಬಿಂಬ ಅಲ್ಲ, ನಾನು ಈ ದೇಹ ಅಲ್ಲ, ನಾನು ಆಭಾಸ ಅಲ್ಲ, ನಾನು ಇವೆಲ್ಲ ಬ್ರಹ್ಮನಿಂದ ಭಿನ್ನವಾದ ಏನೇನು ತೋರ್ಲಕತ್ತದ ಅದು ಯಾವುದು ನಾನಲ್ಲ ಅಂತ ಅಂದ್ಕೊಂಡು ಅಂತಃಕರಣವನ್ನ ಅರಿತೀನಿ, ಸಪ್ತಧಾತುಗಳನ್ನ ಅರಿತೀನಿ, ಪಂಚಭೂತಗಳನ್ನ ಅರಿತೀನಿ, ಪಂಚಕೋಶಗಳನ್ನ ಅರಿತೀನಿ. ಅವೆಲ್ಲ ನನ್ನಿಂದ ಅರಿಸಿಕೊಳ್ಳುವಂತ ವಸ್ತುಗಳು. ನಾನು ಅರಿಯುವ ವಸ್ತು ಆತ್ಮ. ಅವೆಲ್ಲ ನನ್ನಿಂದ ಅರಿಸಿಕೊಳ್ಳುತ್ತವೆ ಅಂತೇಳಿ ಏನಾಗಬೇಕು? ಈ ಜ್ಞಾನ ನಿಶ್ಚಯ ಆಗ್ಬೇಕು. ಇದಕ್ಕೆ ಇಂಥ ಜ್ಞಾನ ನಿಶ್ಚಯ ಮಾಡ್ಕೊಂಡಂತ ವೃತ್ತಿಗೆ ಏನಂತಾರಪ್ಪ ಅಂದ್ರೆ ಬ್ರಹ್ಮಾಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿ ಅಂತ. ಈ ಬ್ರಹ್ಮಾಕಾರ ವೃತ್ತಿ ಯಾವ ಅಂತಃಕರಣ ವೃತ್ತಿ? ಈ ಬ್ರಹ್ಮಾಕಾರ ವೃತ್ತಿ ಅಂದ್ರೆ ಗೊತ್ತಾಯ್ತಿಲ್ಲ? ಭ್ರಮಾಕಾರ ವೃತ್ತಿ ಅಂತಂದ್ರ ಪ್ರತಿಬಿಂಬನೇ ನಾನು, ದೇಹನೇ ನಾನು, ಹುಟ್ಟುವ ನಾನು, ಸಾಯುವ ನಾನು ಅಂತೇಳಿ ಪಾಪ ಪುಣ್ಯಗಳ ಕರ್ತೃ ನಾನು, ಸುಖ ದುಃಖಗಳ ಭೋಕ್ತೃ ನಾನು, ಗಮನ ಮಾಡುವವನು ನಾನು, ಆಗಮನ ಮಾಡುವವನು ನಾನು. ಇವೆಲ್ಲ ಏನದವ? ಭ್ರಮಾಕಾರ ವೃತ್ತಿ. ಗುರುವಿನಿಂದ ಏನಾಗ್ತದ? ಇವೆಲ್ಲ ಬ್ರಹ್ಮೆಗಳನ್ನ ತೆಗೆದು ಬ್ರಹ್ಮಾಕಾರ ಮಾಡ್ತಾನೆ. ಆ ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿ ಏನಾಗ್ತದ? ಗುರು ಮುಖಾಂತರವಾಗಿ ಬಂದ ವೇದ ವಚನಗಳ ಶ್ರೋತ್ರದೊಡನೆ ಸಂಬಂಧವಾಗುವ ಯಾವ ಬಾಹ್ಯ ಸಾಧನ ಬೇಕಾಗ್ತದೆ. ಈ ಹೊರಗಿಂದ ಸಾಧನೆ ಇರಲಾರ್ದೆ ಒಳಗೆ ಹೆಂಗಾಗ್ತದೆ? ತಂತಾನೆ. ಅದಕ್ಕಿದು ಬಾಹ್ಯ ಸಾಧನೆ ಬೇಕಾಗ್ತದ. ನಮ್ಮ ಕಿವಿಗಳು ಬೇಕು, ಗುರುವಿನ ಬಾಯಿ ಬೇಕು, ಶಬ್ದ ಬೇಕು. ಇವೆಲ್ಲನೂ ಹೊರಗಿನಿಂದ ನಾವು ಮೊದಲು ಸಾಧನೆ ಮಾಡಬೇಕಾಗ್ತದೆ. ಆದ್ದರಿಂದ ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ. ಇವೆಲ್ಲ ಶಬ್ದಗಳು ಚಂದ ತಿಳ್ಕೋಬೇಕು. ಬ್ರಹ್ಮವು ಸಾಕ್ಷಿ ಭಾಷ್ಯವಲ್ಲ, ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ. ಅದಕ್ಕೆ ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ. ಈ ರೀತಿಯಿಂದ ಎಲ್ಲಿ ವಿಷಯದೊಡನೆ ವೃತ್ತಿ ಸಂಬಂಧವಾಗುವುದೋ ಅಲ್ಲೇನಾಗ್ತದ? ಪ್ರತ್ಯಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ. ಬ್ರಹ್ಮ ಮತ್ತು ವೃತ್ತಿ ಎಲ್ಲಿ ಸಂಬಂಧ ಆಗಿ ನಿಮಗೆ ಏನು ಜ್ಞಾನ ಆಗ್ತದ ಅದಕ್ಕೆ ಪ್ರತ್ಯಕ್ಷ ಜ್ಞಾನ. ಬ್ರಹ್ಮ ಪ್ಲಸ್ ವೃತ್ತಿ. ಗುರು ಹೇಳಿದ ವಿಚಾರದಿಂದ ಏನಾಯ್ತು? ನಾ ಬ್ರಹ್ಮದೀನಿ ಅಂತ ಬ್ರಹ್ಮನ ಸ್ವರೂಪವನ್ನ ಆ ವೃತ್ತಿ ಅನುಭವಿಸ್ಲಕತ್ತದಲ್ಲ, ಇದಕ್ಕೇನಂತಾರ? ಪ್ರತ್ಯಕ್ಷ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ ಇದೇನಲ್ಲ, ಇದೇ ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ, ಅಹಂ ಬ್ರಹ್ಮಾಸ್ಮಿ ವೃತ್ತಿದೊಳಗ ಅಹಂ ಆದ ಇಲ್ರೇ? ಪೂರ ಬ್ರಹ್ಮ ಆಗಿಲ್ಲದು. ಅಹಂ ಬ್ರಹ್ಮಾಸ್ಮಿ ಅನ್ನ ಅದೇ ಬಾರಿ ದೊಡ್ಡದತ್ತ ತಿಳ್ಕೊಬೇಡ್ರಿ.
ಅದು ಆ ಭಾವ ಎಲ್ಲಿದ ವೃತ್ತಿ ಒಳಗದ ಅದು. ಇನ್ನ ಅಂತಃಕರಣದಾಗ ನಾನು ಬ್ರಹ್ಮದೀನಿ ಅಂತ ಹೇಳಿ ಬ್ರಹ್ಮ ಅನ್ಕೋತದ. ಇನ್ನ ಬ್ರಹ್ಮ ಯಾರಂತದ ನಾನಂತದದು. ಅದಕ್ಕೆ ಇದೇನದ ಪ್ರತ್ಯಕ್ಷ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ ವಿಷಯವಾಗಲ್ಪಟ್ಟ ಯಾವ ಬ್ರಹ್ಮವಿರುವುದೋ ಅದರೊಡನೆ ವೃತ್ತಿಯ ಸಂಬಂಧವಾಗುತ್ತದೆ. ಬ್ರಹ್ಮ ಮತ್ತು ವೃತ್ತಿ ಎರಡು ಸಂಬಂಧ ಆಗ್ತದೆ. ಆದ್ದರಿಂದ ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಹೀಗಾಗಿ ಏನಾಗ್ತದಪ್ಪ ಅಂತಂದ್ರೆ ಬ್ರಹ್ಮದ ಜ್ಞಾನ ನಮಗ ಪ್ರತ್ಯಕ್ಷವಾಗಿ ತಿಳಿತದ, ಅರ್ಥ ಆಗ್ತದ. ಇದು ಏನಿದ್ರು ಸಹಿತ ಅಹಂ ಅನ್ನೋದು ಅದರ ಜೊತೆಗೆ ಅದ. ಒಳಗೆ ಅಹಂ ಇಟ್ಕೊಂಡೆ ಮ್ಯಾಲ ಬ್ರಹ್ಮ ಅನ್ಕೊಳಕತ್ತ. ಅದಕ್ಕೆ ಟಿಪ್ಪಣಿ 214 ಇಲ್ಲೇನದ, ಬ್ರಹ್ಮ ಸಾಕ್ಷಿ ಭಾಷ್ಯ ಅಲ್ಲ. ಸಾಕ್ಷಿ ಭಾಷ್ಯ ಅಂತ ಎದಕ್ಕಂತೀರಿ? ಇಂದ್ರಿಯಗಳಾದಿ ಬಾಹ್ಯ ಸಾಧನಗಳಿಲ್ಲದೆಯೇ ತನ್ನೊಳಗೆ ತನಗೆ ಬ್ರಹ್ಮ ಅಂತ ತಿಳ್ಕೊಳ್ಳೋದು ಸಾಕ್ಷಿ ಭಾಷ್ಯ. ಇಂದ್ರಿಯಗಳ ಸಹಾಯದಿಂದ ಹೊರ ಜಗತ್ತಿನಲ್ಲಿ ಏನೇನು ನೋಡ್ತೀರಿ ಅವುಗಳ ನಾಮರೂಪಗಳನ್ನ ತ್ಯಾಗ ಮಾಡಿ ನೋಡಿದರೆ ಇಂದ್ರಿಯಗಳ ಸಹಾಯದಿಂದ ಅಲ್ಲಿ ನೀವು ಬ್ರಹ್ಮನನ್ನು ಕಾಣ್ತೀರಿ. ಆ ಹೊರಗೆ ಕಾಣೋ ಬ್ರಹ್ಮ ಬೇರೆ, ನೀವು ಬೇರೆ ಏನು? ನಿಮ್ ಎರಡು ಒಂದೇ. ಒಳಗೆ ಕಾಣೋ ಬ್ರಹ್ಮ ಬೇರೆ, ನೀವು ಬೇರೆ ಏನು? ಇಲ್ಲ. ಹೀಗಾಗಿ ಹೊರಗ ಕಾಣುವ ಬ್ರಹ್ಮ ಮತ್ತು ನೀವು ಒಂದೇ ಅಂತ ಮಾಡ್ಕೊಳ್ಳೋದು ಯಾವ ಭಾಷ್ಯ? ಪ್ರಮಾತ ಭಾಷ್ಯ. ಒಳಗೆ ಕಾಣುವ ಬ್ರಹ್ಮ ಮತ್ತು ನೀವು ಒಂದೇ ಅಂತ ಮಾಡ್ಕೊಳ್ಳೋದು ಸಾಕ್ಷಿ ಭಾಷ್ಯ. ಇದು ಏನ್ ಭಾಷ್ಯಪ್ಪ ಅಂತಂದ್ರ ಗುರು ಹೇಳಿದ್ದ ಜ್ಞಾನದಿಂದ ನೀವು ಮಾಡ್ಕೊಳಕತ್ತೀರಷ್ಟೇ. ಹೀಗಾಗಿ ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ. ಗುರು ಕೊಟ್ಟದ್ದೇನದ ಜ್ಞಾನ. ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷ್ಯ, ಬ್ರಹ್ಮ ಜ್ಞಾನ ಪ್ರಮಾತ ಭಾಷ್ಯ. ಆದ್ರ ಬ್ರಹ್ಮ ಸಾಕ್ಷಿ ಭಾಷೆನೂ ಅಲ್ಲ, ಬ್ರಹ್ಮ ಪ್ರಮಾತ ಭಾಷೆನೂ ಅಲ್ಲ. ಬ್ರಹ್ಮ ಏನದನ? ಪ್ರತ್ಯಕ್ಷ ಅದನ. ಬ್ರಹ್ಮ ಏನದನ? ಪ್ರತ್ಯಕ್ಷ ಅದನ. ಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷ ಜ್ಞಾನ ಎರಡು ಸಪರೇಟ್, ಬೇರೆ ಬೇರೆ. ಅಲ್ಲಿ ಪ್ರತ್ಯಕ್ಷ ತಲೆ ಕೆಡಿಸ್ಕೋಬೇಡ್ರಿ. ಬ್ರಹ್ಮ ಮತ್ತು ವೃತ್ತಿ ಸೇರಿ ನೀವೇನು ಪರಮಾತ್ಮನೆಯನ್ನ ಅನುಭವಿಸ್ತಿರಲ್ಲ ಅದು ಪ್ರತ್ಯಕ್ಷ ಜ್ಞಾನ. ಬ್ರಹ್ಮ ಪ್ರತ್ಯಕ್ಷವಾಗಿದ್ದಾನೆ. ಪ್ರತ್ಯಕ್ಷ ಜ್ಞಾನ ಬೇರೆ, ಪ್ರತ್ಯಕ್ಷ ಬೇರೆ. ಅಪರೋಕ್ಷ ಜ್ಞಾನ ಬೇರೆ, ಅಪರೋಕ್ಷ ಬೇರೆ. ಅಪರೋಕ್ಷ ಅಂದ್ರೆ ಏನು ಅಂತಂದ್ರೆ ಬ್ರಹ್ಮ. ಪ್ರತ್ಯಕ್ಷ ಅಂದ್ರೆ ಏನು ಅಂತಂದ್ರೆ ಬ್ರಹ್ಮ. ಪ್ರತ್ಯಕ್ಷ ಜ್ಞಾನ ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ ಇದೇನ್ ಚಾಲು ಆತಂದ್ರೆ ವೃತ್ತಿಯಿಂದ ಸಂಬಂಧ ಹೊಂದಿ ಆ ಬ್ರಹ್ಮನನ್ನು ಅನುಭವಿಸುವುದು. ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ತಿಳಿದ್ರ. ಬ್ರಹ್ಮ ಪ್ರತ್ಯಕ್ಷ, ಸಾಕ್ಷಿ ಮತ್ತೆವದು ಪ್ರಮಾತ. ಇವೆಲ್ಲ ಏನದ? ಪ್ರತ್ಯಕ್ಷ ಜ್ಞಾನಿ. ಪ್ರತ್ಯಕ್ಷ ಜ್ಞಾನ ಪ್ರತ್ಯಕ್ಷ ಅಂತ ಹೇಳುವಾಗ ಗದ್ದಲಕ್ಕೆ ಬೀಳಬೇಡ್ರಿ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗುತ್ತದೆ ಅಂತಂದ್ರೇನು? ನಿಮ್ಮ ವೃತ್ತಿ ಬ್ರಹ್ಮನ ಜೊತೆಗೆ ಸಂಬಂಧ ಹೊಂದಿದಾಗ ನೀವು ಬ್ರಹ್ಮ. ನಿಮ್ಮ ವೃತ್ತಿ ನಿಮ್ಮ ಅಂತಃಕರಣವನ್ನೇ ಒಳ್ಳೆ ತನ್ನ ಅಂತಃಕರಣದಿಂದ ಉತ್ಪನ್ನವಾದ ವೃತ್ತಿಯು ಅಂತಃಕರಣವನ್ನೇ ನೋಡಿದಾಗ ಅಲ್ಲಿ ಏನಾಗ್ತದ?
ಅಂತಃಕರಣವನ್ನ ನೋಡಿದಾಗ ಅಲ್ಲಿ ಅಂತಃಕರಣ ನಿಮಗ ಆವರಣ ಇತ್ತು ಅಂತಂದ್ರೆ ಏನಾಗ್ತದ, ಅಂತಃಕರಣವಾಗಿ ಕಾಣ್ತದೆ. ನಿಮ್ಮ ಒಳಗಿಂದ ಆವರಣ ಕಳ್ಕೊಂಡು ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ ಕಳ್ಕೊಂಡಿತ್ತು ನಿಮ್ಮ ವೃತ್ತಿ ಅಂತಂದ್ರೆ, ಆ ನಿರಾವರಣವಾದಂತ ನಿಮ್ಮ ವೃತ್ತಿ ಏನಾಗಿರ್ತದ, ಬ್ರಹ್ಮ ಸ್ವರೂಪ ಆಗಿರ್ತದ. ಆ ಬ್ರಹ್ಮ ಸ್ವರೂಪದಿಂದ ನಿಮ್ಮ ಅಂತಃಕರಣವನ್ನ ನೋಡಿದಾಗ ಅಲ್ಲಿ ಅಂತಃಕರಣ ಕಾಣಂಗಿಲ್ಲ, ಬ್ರಹ್ಮನೇ ಕಾಣುತ್ತ. ಬ್ರಹ್ಮನೇ ಕಾಣ್ತದ. ಯಾವ ಕಣ್ಣಿನಿಂದ ನೋಡ್ತೀರಿ ಅದು ಆಭಾಸ. ನಿಮ್ಮೊಳಗ ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ ಇಟ್ಟುಕೊಂಡಿದ್ರಿ ಅಂತಂದ್ರೆ ಅದು ಅಂತಃಕರಣ ಕಾಣ್ತದ. ಯಾರಿಗೆ ಕಾಣ್ತದ? ಆಭಾಸಕ್ಕೆ ಕಾಣ್ತದ. ಏನಾಗಿರ್ತದ? ಅಂತಃಕರಣದ ಆವರಣ ಭಂಗ ಆಗಿರ್ತದ. ನಿಮ್ಮ ವೃತ್ತಿ ಹೋಗಿ ಅಂತಃಕರಣದ್ದು ಏನ್ ಮಾಡದ? ಆವರಣ ಭಂಗ ಮಾಡದ. ಅಂತಃಕರಣದ ಆಕಾರ ತಾಳದ ವೃತ್ತಿ ಹೋಗಿ. ಅವಾಗ ಏನಾಗ್ತದ? ಅಂತಃಕರಣ ಉಪಹಿತ ಚೇತನ ಮತ್ತ ಈ ನಿಮ್ಮ ವೃತ್ತಿ ಉಪಹಿತ ಚೇತನ ಎರಡು ಸಂಗಮ ಆದಾಗ ಆವರಣ ಇದ್ದದ್ದಕ್ಕ ಅಲ್ಲಿ ಆಭಾಸ ಅದನ. ಆ ಆಭಾಸ ಏನ್ ಮಾಡ್ತಾನ? ಅಂತಃಕರಣ ಅಂತ ಗುರುತಿಸ್ತಾನ. ನಿಮ್ಗೆ ಅಂತಃಕರಣ ಗುರುತಿಸಕ್ ಹೋಗಿರೋ ಏನು ಬ್ರಹ್ಮ ದರ್ಶನ ಮಾಡ್ಕೊಳಕ್ ಹೋಗಿರೋ? ಬ್ರಹ್ಮ ದರ್ಶನ ಮಾಡ್ಕೋಬೇಕಂತಂದೊತ್ನಾಗ ನಾನು ಅಂತಃಕರಣ ವೃತ್ತಿಯಲ್ಲಿರುವ ಈ ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣಗಳನ್ನ ನಿವೃತ್ತಿ ಮಾಡಿಕೊಂಡು ನಾನು ಬ್ರಹ್ಮದಿನಿ ಅಂತೇಳಿ ನಾನು ವೃತ್ತಿ ಒಳಗ ಆ ರೀತಿಯಾದಂತ ದೃಷ್ಟಿ ತಾಳಿ ನಾನೇನ್ ಮಾಡ್ಬೇಕು? ನನ್ನ ಅಂತಃಕರಣವನ್ನು ಪ್ರಕಾಶ ಮಾಡಬೇಕು. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ನೀವು ಅಂತಃಕರಣವನ್ನ ನಿಮ್ಮ ಅಂತಃಕರಣವನ್ನ ನೀವೇ ನೋಡ್ಕೊಳಕ ಅಂತರ್ಮುಖಿ ಆಗಿ ನಿರಾವರಣವಾಗಿ ಇದ್ರೆ ಸಾಕು. ಇಷ್ಟೇ ನೀವು ಮಾಡಬೇಕಾದ ಕೆಲಸ. ಏನಾಗಬೇಕು? ಅಂತಃಕರಣ ಸಮ್ಮುಖಿ ಯಾರಿ. ನಿಮ್ಮ ಅಂತಃಕರಣವನ್ನ ನೀವು ನೋಡ್ಕೊಳ್ಳದೆ ನಿಮ್ಮ ಅಂತಃಕರಣ ಸಮ್ಮುಖಿ ಆಗಬೇಕು. ಮತ್ತೇನಾಗಬೇಕು? ನಿರಾವರಣವಾಗಿರಬೇಕು. ಇಷ್ಟು ಮಾಡೋದು ನಿಮ್ಮ ಕೆಲಸ. ನಿರಾವರಣವಾದಂತ ಅಂತಃಕರಣ ಸಮ್ಮುಖಿಯಾದಂತ ವೃತ್ತಿ ಯಾವಾಗ ತಯಾರಾಗಿ ಅಂತಃಕರಣದ ಕಡೆ ಅದು ಮುಖ ಮಾಡ್ತದ, ಆವಾಗ ಏನಾಗ್ತದ? ನಿಮ್ಮ ಅಂತಃಕರಣದ ಅಂತರ್ಗತವಾಗಿರುವಂತ ಬ್ರಹ್ಮ ಕೂಟಸ್ಥ ಸಾಕ್ಷಿ ಅದು ತಾನೇ ಪ್ರಕಾಶ ಮಾಡ್ತದ. ತಾನೇ ಪ್ರಕಾಶ ಮಾಡಿ ಏನಾಗ್ತದ? ತಾನೇ ಈ ಒಂದು ನಿರಾವರಣವಾದ ಮತ್ತು ಅಂತಃಕರಣ ಸಮ್ಮುಖಿಯಾದಂಥ ಒಂದು ವೃತ್ತಿ ಒಳಗ ಅದೇ ತಾನೇ ಬರ್ತದ. ಜಿಹೀಮತಿ ಲಥೈ ಅದೇ ಇದರೊಳಗೆ ಪ್ರಕಾಶ ಮಾಡ್ತದ. ನಾವು ಹೋಗಿ ಅವನಿಗೆ ನೋಡಿವಿ ಅಂತಂದ್ರೆ ಏನಾಯ್ತು? ನೋಡವ ನೀವು, ನೋಡಿಸ್ಕೊಂಡವ ಅವನಾಗ್ತಾನ. ಹಿಂಗಾಗಿ ಅವ ಅನಾತ್ಮ ಆಗ್ತಾನ. ಅವನಿಂದ ಗುರುತಿಸೋದು ಬೈಬಲ್ನೊಳಗೆ ಬರ್ತದ. ಬಹಳ ಚಂದ ಸ್ಟೋರಿ ಕೊಡ್ತಾರೆ ಬೈಬಲ್ನೊಳಗ. ಎಂತ ಸ್ಟೋರಿ ಅಪ್ಪ ಅಂತಂದ್ರೆ, ಒಬ್ಬ ಸಂತ ಇರ್ತಾನ. ಆ ಸಂತ ಇಡೀ ಜೀವನ ಲೋಕ ಕಲ್ಯಾಣಕ್ಕಾಗಿಯೇ ಮೀಸಲಿಟ್ಟು ಇಡೀ ಜೀವನ ಎಲ್ಲ ಏನ್ ಮಾಡ್ಯಾನ? ಪುಣ್ಯದ ಕೆಲಸನೇ ಮಾಡ್ಯಾನ. ಮತ್ತೆ ಪುಣ್ಯ ಮಾಡಿದವ್ರು ಎಲ್ಲಿಗೆ ಹೋಗ್ತಾರ? ನರಕಕ್ಕೆ ಹೋಗ್ತಾರ. ಪುಣ್ಯವಂತರ ಎಲ್ಲಿಗೆ ಹೋಗ್ತಾರ್ರಿ? ಸ್ವರ್ಗಕ್ಕೆ ಹೋಗ್ತಾರ. ಅದಕ್ಕ ಸ್ವರ್ಗದ ಮೆಟ್ಟಿಲುಗಳು ಏರ್ಕೋತ ಅವನಿಗೆ ಕಾನ್ಫಿಡೆನ್ಸ್, ನಾನು ಪುಣ್ಯ ಕಾರ್ಯ ಮಾಡೀನಿ, ನನಗೆ ಸ್ವರ್ಗದ ಪ್ರವೇಶ ಸಿಗ್ತದ. ಏರ್ಕೋತಾನ. ಏರ್ಕೋತ ಹೋಗಿ ಬಾಗ್ಲ ಬಡಿತಾನ. ನನಗ ಕರ್ಕೋತಾರ ಒಳಗತ್ತ. ಅದೇನ್ ಬಾಗ್ಲನೇ ತೆರೆಯಂಗಿಲ್ಲ. ಅದು ಬಾಗ್ಲ ತೆರೆಯಲಾಗನ ಒಂಥರ ದುಃಖಿ ಆತನ. ಎಷ್ಟು ಸ್ಟೆಪ್ಸ್ ಏರಿ ಬಂದೀನಿ, ಒಳ್ಳೆ ಇಳಿದು ಹೋಲಕ್ ಸಹಿತ ಸಾಧ್ಯ ಇಲ್ಲ. ಅಷ್ಟು ಮುಗಿಸ್ಕೊಂಡು ಬಂದೀನಿ ನಾನು. ಇಲ್ಲಿ ನೋಡಿದ್ರೆ ಒಳಗೆ ಕರ್ಕೊಳ್ಳಲ್ಲ, ನಂದೇನಿದು ಪರಿಸ್ಥಿತಿ ಅಂತ ದುಃಖಿಯಾಗಿ ಅಲ್ಲೇ ಒಂದ್ ಕಡೆ ಪರೇಶಾನ್ ಆಗಿ ಕುಂದಿರ್ತಾನ. ಆವಾಗ ಅಲ್ಲಿ ಒಬ್ಬ ದೂತ ಬರ್ತಾನ. ಬಂದು
ಏನ್ ಇಲ್ಲೇ ಕೂತಿದಿ, ಒಳಗರೆ ಹೋಗ್ಬೇಕು ಇಲ್ಲ ಕೆಳಗರೆ ಹೋಗ್ಬೇಕು, ಇಲ್ಲಿ ಸ್ಟೆಪ್ ಮೇಲೆ ಕೂಡ್ಲಕ್ ಅಲೋ ಇಲ್ಲ. ಅವಾಗ ಏನ್ ಮಾಡ್ತಾನ, ನಾನು ಸಂತ, ನಾನು ಇಡೀ ಆಯುಷ್ಯ ನಾನು ಲೋಕ ಕಲ್ಯಾಣ ಲೋಕಹಿತ ಬಯಸಿದವನಿ, ನನಗೆ ಸ್ವರ್ಗದೊಳಗ ಪ್ರವೇಶ ಇಲ್ಲ, ಬಾಗ್ಲ ತೆರೀತಾ ಇಲ್ಲ ಅಂತಂದ್ರೆ ಬಾಗ್ಲ ತೆರೆಯೋದಕ್ಕೊಂದು ಪದ್ಧತಿ ಅದ. ಈ ಪುಸ್ತಕದಲ್ಲಿ ನಿನ್ನ ಹೆಸರು ಇತ್ತು ಅಂತಂದ್ರ ಒಂದು ಕೋಡ್ ಅದ, ಆ ಮಂತ್ರ ಹೇಳಿದೆ ಅಂದ್ರೆ ಬಾಗ್ಲ ತೆಗಿತದ. ನಿನ್ನ ಸಲುವಾಗಿ ಒಂದು ಮಂತ್ರ ಇರ್ತದೆ. ಇಲ್ಲಿ ಹುಡುಕಾಡ್ತಾರ ಆ ಪುಸ್ತಕದಲ್ಲಿ. ಆ ಪುಸ್ತಕದ ಮೇಲೆ ಏನ್ ಬರೆದಿರ್ತಾರ, ಭಗವಂತನನ್ನು ಪ್ರೀತಿಸುವವರ ಹೆಸರು ಈ ಪುಸ್ತಕದಲ್ಲಿದೆ. ಭಗವಂತನನ್ನು ಎಲ್ಲರೂ ಪ್ರೀತಿಸ್ತಾರ. ಅವನ ಬಲ್ಲಿ ಏನೆಲ್ಲ ಸಂಪತ್ತಾದ, ಅವನು ಪ್ರೀತಿಸಿದ್ರ ಆನಂದ ಆದ ಅನ್ನೋದಕ್ಕೆ ಎಲ್ಲರೂ ಪ್ರೀತಿಸ್ತಾರ. ಅಂಥವ್ರದ್ದು ದೊಡ್ಡ ಪುಸ್ತಕ ಇತ್ತು, ಭಾರಿ ದೊಡ್ಡ ಪುಸ್ತಕ ಇತ್ತು. ಹೀಗಾಗಿ ಆ ಪುಸ್ತಕದಾಗ ಎಷ್ಟು ದಿವಸ ಹುಡುಕಿದ್ರೆ ಉಲ್ಟಾ ಸೀದಾ ಏನ್ ಹುಡುಕಿದ್ರೆ ಇವನ್ ಹೆಸರು ಇಲ್ಲೇ ಇಲ್ಲ ಅದ್ರೊಳಗೆ. ಸಾರಿ ಅಂತ ಹೇಳ, ನೀ ಹೇಳೋದೇನೋ ಸರಿ ಇರ್ಬೋದು, ಆದ್ರೆ ಈ ಪುಸ್ತಕನಾಗ ನಿಮ್ಮ ಹೆಸರು ಇಲ್ಲ. ಏನು ಜಗತ್ತಿನಾಗ ಪುಣ್ಯ ಮಾಡೋದಕ್ಕೆ ಏನು ಅರ್ಥ ಇಲ್ಲ ಬಿಡಪ್ಪ. ಒಳ್ಳೆ ಕೆಲಸ ಮಾಡಿ ಬಂದ್ರು ನಮ್ಗೆ ಇಲ್ಲಿ ಹಿಂಗ ಮರ್ಯಾದೆ ಇಲ್ಲ ಅಂತಂದ್ರೆ ಹೆಂಗಿದು ಅಂತೇಳಿ ಏನಾಗ್ತದ, ದುಃಖ ಆಗ್ತದ. ದುಃಖ ಆಗಿ ಅವ ಏನ್ ಮಾಡ್ತಾನ, ಒಂದೊಂದೇ ಸ್ಟೆಪ್ ಇಳಿತಿರ್ತಾನ. ಅವಾಗ ಇನ್ನೊಬ್ಬ ಎದ್ರ ಬರ್ತಾನ, ದೂತ, ಯಾಕ್ರಿ ವಾಪಸ್ ಹೋಗ್ಲಕತ್ತಿರಲ್ಲ, ಯಾಕೆ ಅಳ್ಳಕತ್ತಿರಲ್ಲ ಅಂತಂದ್ರ ಏನಿಲ್ಲ, ನಮ್ಮ ಹಣೆ ಬರೀ ಹಿಂಗಾಗ್ಯದ. ಅವಾಗ ಆ ಕಡೆ ಇನ್ನ ಒಂದು ಗೇಟ್ ಅದ, ಆ ಗೇಟ್ ಹತ್ರ ಬರ್ರಿ ನೋಡಮ್ಮ ನಿಮ್ದೇನು, ನೀವು ಹೇಳೋದು ನೋಡಿದ್ರ, ನಿಮ್ಮನ್ನು ನೋಡಿದ್ರ ಪುಣ್ಯವಂತರ ಅದಿರಿ, ಆದ್ರೆ ಇನ್ನ ಒಂದು ಗೇಟ್ ಅದ, ಅಲ್ಲಿ ಹೋಗಮ್ಮ ನಾಡ್ರಿ. ಅಲ್ಲಿ ಹೋದ್ರೆ ದೊಡ್ಡ ಪುಸ್ತಕ ಇಲ್ಲ, ಅಲ್ಲಿ ಬರೀ ಒಂದು ಸಣ್ಣದ ಡೈರಿ ಇಟ್ಟಂಗಿಟ್ಟಾರ. ಇಲ್ಲಿ ಒಂದು ಸಣ್ಣ ಡೈರಿ ಅದ, ಡೈರಿ. ಆ ಡೈರಿ ಒಳಗ ಅದರೊಳಗೆ ಯಾರ ಹೆಸರು ಇರ್ತದ ಅಲ್ಲಿ ಅವ್ರದೊಂದು ಮಂತ್ರ ಇರ್ತದ, ಅವ್ರವ್ರಿಗೊಂದು ಮಂತ್ರ ಕೊಟ್ಟಿರ್ತಾರ. ಆ ಮಂತ್ರ ಆ ಬಾಗಲ್ ಮುಂದೆ ನಿಂತು ಹೇಳಿದ್ರೆ ಅದು ಡೋರ್ ತೆಗಿತು. ಅವಾಗ ಆ ಪುಸ್ತಕದಾಗ ಆ ಡೈರ್ಯಾಗ, ಸಣ್ಣ ಡೈರಿ, ಆ ಡೈರ್ಯಾಗ ಇವನ್ ಹೆಸರು ಅದ ಏನಂತ ಚೆಕ್ ಮಾಡ್ಲಕ್ ಹೋದ್ರೆ ಫಸ್ಟ್ ಪೇಜ್ ತೆಗೆದ ಕೂಡಲೇ ಮೇಲೆ ಅವನ ಹೆಸರು ಇರ್ತದೆ. ಆ ಪುಸ್ತಕ ಮೇಲೆ ಏನ್ ಬರ್ದಿರ್ತಾರ ಅಂತಂದ್ರೆ, ಭಗವಂತನಿಂದ ಪ್ರೀತಿಸಲ್ಪಟ್ಟ, ಭಗವಂತನಿಂದ ಪ್ರೀತಿಸಲ್ಪಟ್ಟವರ ಹೆಸರುಗಳು ಈ ಪುಸ್ತಕದಲ್ಲಿವೆ. ಭಗವಂತನನ್ನು ಮೊದಲಿಂದ್ರಾಗೇನಿತ್ತು ಬರ್ಕೋಬೇಕದು ವಾಕ್ಯ, ಭಗವಂತನನ್ನು ಪ್ರೀತಿಸುವವರ ಹೆಸರು ಈ ಪುಸ್ತಕದಲ್ಲಿದೆ. ಮೊದಲಿನ ಬುಕ್ ಅದು. ಈಗ ಪ್ರೆಸೆಂಟ್ ಇನ್ನ ಒಂದು ಸಣ್ಣ ಡೈರಿ ಅದಲ್ಲ, ಅಲ್ಲಿ ಹೋದಾಗ ಆ ಡೈರಿ ಮೇಲೆ ಏನ್ ಬರೆದಿದ್ರು, ಭಗವಂತನಿಂದ ಪ್ರೀತಿಸಲ್ಪಟ್ಟವರ. ಭಗವಂತನಿಂದ ಪ್ರೀತಿಸಲ್ಪಟ್ಟವರ ಹೆಸರುಗಳು ಈ ಪುಸ್ತಕದಲ್ಲಿವೆ. ಅರ್ಥ ಆಯ್ತಾ ವ್ಯತ್ಯಾಸ? ಪ್ರೀತಿಸುವ, ಭಗವಂತನನ್ನು ಪ್ರೀತಿಸುವವರು ಭಕ್ತರು ಬಹಳ ಮಂದಿ ಅದ. ಆದ್ರ ಭಗವಂತನಿಗೂ ಒಂದು ಭಕ್ತಿ ಅದ, ಅದಕ್ಕೇನಂತಾರ ಅನುಗ್ರಹ. ಅವನದು ಒಂದು ಪ್ರೀತಿ ಅದ. ಅವನು ತನ್ನ ಭಕ್ತರಿಗೆ ಅನುಗ್ರಹ ಏನ್ ಮಾಡ್ತಾನಲ್ಲ, ಆ ಅನುಗ್ರಹ ಹೊಂದಿದಂತವರ ಹೆಸರಲ್ಲ. ಈಗ ನೋಡ್ರಿ, ಒಬ್ಬ ತಂದೆಗೆ ಒಂದು 4 ಮಕ್ಕಳದವ ಅಂತ ತಿಳ್ಕೊಳ್ರಿ. 4 ಮಕ್ಕಳು ಅಪ್ಪ ಅಮ್ಮಗ ಅಪ್ಪ ಅಪ್ಪ ಅಂತವ, ಅಮ್ಮ ಅಮ್ಮ ಅಂತಿರ್ತಾವ. 4 ಮಕ್ಕಳು ಅಪ್ಪಗ ಅಪ್ಪ ಅಮ್ಮಗ ಅಮ್ಮ ಅನ್ಕೋತಿರ್ತಾವ. ಆದ್ರೆ ಆ ಅಪ್ಪ ಅಮ್ಮ ತಾವು ತಮ್ಮ ಜಾತ್ರೆ ಮುಗಿಸ್ಕೊಂಡು ಹೋಗಾಗ ಆ 4 ಮಕ್ಕಳದಾಗ ಯಾರು ಹುಷಾರಿರ್ತಾರ ಅವ್ರ ಮೇಲೆ ಅವ್ರದ್ದು ಅನುಗ್ರಹ ಇರ್ತದ. ಅವ್ರ ಅನುಗ್ರಹ ಅವ್ರ ಮೇಲೆ ಇರ್ತದ. ಅವ್ರೇನ್ ಮಾಡ್ತಾರ,
ಎಲ್ಲ ನೋಡ್ತಿರ್ತಾರೆ, ಯಾರ್ಯಾರ ಜೀವನದ ಸುಖ ದುಃಖ ಕಷ್ಟ ಹೆಂಗದಾರ ನೋಡಿ ಯಾರ್ಯಾರಿಗೆ ಏನೇನ್ ಮಾಡಬೇಕು, ಯಾರ್ಯಾರನ್ನ ಚೆನ್ನಾಗಿ ಇಡಬೇಕು, ನಾವು ಹೋದ್ಮೇಲೆ ಇವ್ರು ಚಲೋ ಇರ್ಬೇಕಾದ್ರೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತಾರೆ. ಆದರೂ ಸಹಿತ ಅವರಿಂದ ಪ್ರೀತಿಸಲ್ಪಟ್ಟ ಮಗ ಒಬ್ಬ ಇರ್ತಾನ 4 ಮಂದಿ. ಅವ ಲಕ್ಕಿ ಇರ್ತಾನ. ಆ ಲಕ್ಕಿ ಇದ್ದಾಗ ಅವನ ಬಗ್ಗೆ ಹೊಟ್ಟೆ ಕಿಚ್ಚಿಬಿಡ್ಬೇಕೇನ್ರಿ ಉಳಿದವರು? ಏನಿಲ್ಲ, ನೋ. ಸಮಾಧಾನ. ತಂದೆಯ ಪ್ರೀತಿ ತಾಯಿಯ ಪ್ರೀತಿ ಸಿಕ್ಕದ ನಿನಗ ನೀ ಪುಣ್ಯವಂತ ಅದಿಯಪ್ಪ ಅಂತೇಳಿ ಆತನ ಬಗ್ಗೆ ಒಳ್ಳೆಯದು. ನಮ್ಮ ತಂದೆ ತಾಯಿಗೆ ಗೌರವಿಸೋದು ನಮ್ಮ ಕರ್ತವ್ಯ ಅದ. ನಮಗದು ಸಿಕ್ಕಿಲ್ಲ ಅಂತೇಳಿ ದುಃಖನೂ ಬೇಡ, ಅವನಿಗೆ ಸಿಕ್ಕದ ಹೇಳಕ್ಕೆ ನಮ್ಮ ಹೊಟ್ಟೆ ಕಿಚ್ಚು ಬೇಡ, ನಾರ್ಮಲ್ ಆಗಿರೋದು. ಇಲ್ಲೊಂದು 300 ಅಡಿ ಅಂತದ ನಮ್ಮೂರಾಗ, ಬರೀ ಬಡ್ಡಿ ವ್ಯವಹಾರ. ನಮ್ಮ ಅಪ್ಪನ ಪೆನ್ಷನ್ ರೊಕ್ಕ ಎಲ್ಲ ಬಂದದ್ದು ಆಜು ಬಾಜು ಬರೀ ಹೆಣ್ಮಕ್ಳು ಕರ್ಕೊಂಡು ಕೂತೇನೋ ಪ್ರವಚನ ಮಾಡ್ತಿದ್ದ. ಓಸು ಮಂದಿ ಕೂಡಿ ಆ ರೊಕ್ಕದ ಬಡ್ಡಿ ರುಚಿ ಹಚ್ಚಿಬಿಟ್ರು. ಮೊದಲು ಸ್ವಲ್ಪ ಕೊಟ್ಟು ಹಚ್ಚಿದ್ರು, ಆಮೇಲೆ ಜಗ್ಗಿ ರೊಕ್ಕ ಕಟ್ಟು ಎಲ್ಲ ಪೆನ್ಷನ್ ರೊಕ್ಕ ಎಲ್ಲ ಕೊಟ್ಟು ನಡವರ್ಕ್ ಕೊಟ್ಟವ್ರು ಸತ್ತೋಗ್ಬಿಟ್ರು. ಇವ್ರು ಹೋಗಿ ಕೇಳಕ್ ಹೋದ್ರೆ ನೀ ಕೊಟ್ಟಿಲ್ಲ ನಮಗ ಅಂತೇಳಿ ಎಲ್ಲ ಪೆನ್ಷನ್ ಬಂದ್ ರೊಕ್ಕ ಎಲ್ಲ 300 ಅಡಿಗೆ ಸಾಲ ಕೊಟ್ಟು ಕಳ್ಕೊಂಡ್ಬಿಟ್ರು. ಬರೀ ರೊಕ್ಕ ಇಲ್ಲ ಅವ್ರ ಬರೀ ತಿಂಗಳ ಬರೋ ಪೆನ್ಷನ್ದಾಗೆ ಬದುಕಿದ್ರು. ಆಮೇಲೆ ಈ ಕಡೆ ನಮ್ಮ ಮನೆಗೆ ಬಂದ ಮೇಲೆ ಒಂದು ಖರ್ಚು ಒಂದ್ರಾಗ ಹೋಗಿ ಎಲ್ಲ ಉಳಿಲಕತ್ತಲ್ಲ, ಸುಮಾರು ಒಂದು 20 ಲಕ್ಷ ಉಳಿತಾವ್ರು ಬಂದು ಪೆನ್ಷನ್ದೊಳಗೆ. 20 ಲಕ್ಷ ರೂಪಾಯಿ ಉಳಿದಂತ ಎಲ್ಲಿ ಇದ್ದದ್ದಕ್ಕೆ ಉಳಿತು, ಯಾರ ಜೊತೆಗೆ ಇದ್ದದ್ದಕ್ಕೆ ಉಳಿತು, ಹ್ಯಾಂಗ್ ಉಳಿತಿದ್ದು ರೊಕ್ಕ ಬ್ಯಾಂಕಿಗೆ ಹೋಗಿ ಖರ್ಚು ರೊಕ್ಕ ತರಲಾರ್ದೆ ಪೆನ್ಷನ್ ತರಲಾರ್ದೆ ಇಲ್ಲೇ ಮನೆಗೆ ಎಲ್ಲ ಓಟು ನಡೆದ ಚಲೋ. ಏನು ನಾವು ಏನ್ ಮಾಡಿದ್ರು ನಮ್ದು ಏನು ಕಿಮ್ಮತ್ತ ಇಲ್ಲ ಅವ್ರಿಗೆ. ನಾವು ಏನ್ ಮಾಡಿದ್ರ ಬಗ್ಗೆ ಅವ್ರಿಗೆ ಒಳ್ಳೆ ಭಾವನೆನೇ ಇದ್ದಿದ್ದಿಲ್ಲ. ಅವ್ರಿಗೆ ಬರೀ ಲಕ್ಷ್ಯ ಕಡೆಪ್ಪ ಅಂದ್ರೆ ಮಗಳು. ಆ 20 ಲಕ್ಷ ಉಳಿದ್ರೆ 4 ಮಕ್ಕಳದೀವಿ. 4 ಮಕ್ಕಳಿಗೆ ಬಿಟ್ಟು ಒಯ್ದು ಎಲ್ಲ ಎಪುಡಿಗಳು ಮಗಳ ಕೈಯ ಕೊಟ್ಟಿ ತಗೊಂಡು ಏನ್ ಮಾಡ್ತಿ ಅಂತ. ಹಾಗೆ ನಾ ಗೌರ್ಮೆಂಟ್ ಸರ್ವೆಂಟ್ ಅದೀನಿ, ನಾ ತಗೊಂಡು ಏನ್ ಮಾಡ್ಲಿ, ನನಗಿಷ್ಟು ರೊಕ್ಕ ಎಲ್ಲಿದ್ ಬತ್ತು ಅಂತ ಸರ್ಕಾರ ಕೇಳಿದ್ರೆ ನಾನೇನ್ ಲೆಕ್ಕ ಕೊಡ್ಲಪ್ಪ. ನನಗೆ ಯಾಕ 4 ಮಕ್ಕಳದವ, 4 ಮಕ್ಕಳಿಗೆ ಇಟ್ಟಿಟ್ಟು ಕೊಡು, ನನಗೆ ಯಾಕೆ ಕೊಡ್ತಿ ಅಂತ. ಏನಿಲ್ಲ, ನಿನಗೆ ಕೊಡ್ತೀನಿ, ನೀನೇ ತಗೋಬೇಕು. ನೀನು 2 ಮಕ್ಕಳ ಹೆಸರಿಗೆ 10 ಲಕ್ಷ ನಿನ್ನ ಮಕ್ಕಳಿಗೆ ಅವ್ರ ಅಜ್ಜ ಗಿಫ್ಟ್ ಕೊಟ್ಟಾನಂತ ಹೇಳಿ ಲೆಕ್ಕ ಕೊಡು. ನಂದೇನು ದುಡಿದ ರೊಕ್ಕ ಅದ, ಪೆನ್ಷನ್ ರೊಕ್ಕ ಅದ, ಲೆಕ್ಕ ಅದ ಅಂತ ಅವರಿಗೆ ಕೊಟ್ಟು ಮತ್ತಾಕಿಗೆ ಸಮಾಧಾನ ಆಲಾರ್ದ ನಮಗ್ ಫೋನ್ ಮಾಡಿದಳು. ಏನ್ ಮಾಡಮ್ಮ, ಹಿಂಗ್ ರೊಕ್ಕ ತಗೊಂಡು ಇಲ್ಲಿ ತಂದು ನಮಗ್ ಫಿಕ್ಸ್ ಮಾಡ್ಕೊತ್ ಕೊಡ್ಲಕತ್ತಾನ, ಏನು ಮಾಡ್ಲಿ ಅಂತ ಅಂದ್ರು. ನಾವೇನ್ ಮಾಡ್ಬೇಕು ಅವಾಗ? ಅದೇ ಹೆಂಗಾಗ್ತದ, ನಾವು ಮಕ್ಕಳಲ್ಲೇನು, ನಮ್ಗೆ ಯಾಕಿಲ್ಲ ಅಂತೇಳಿ ಗುದ್ದಾಡ್ಬೇಕಾ? ಏನ್ ಮಾಡ್ಬೇಕು ನಾವು? ಅನುಗ್ರಹ ಮಾಡೋನು ಅವನು, ಅನುಗ್ರಹ ಪಡ್ಕೊಳ್ಳಕ್ಕೆ ನೀನು. ಆ ಅನುಗ್ರಹದಾಗ ನಮ್ದೇನು ಪಾತ್ರ ಅದ? ಕೊಡೋನಿಗೆ ತಗೊಳ್ಳೋದು ನಮ್ದೇನು? ನಮ್ಗೆ ಎದಕ್ಕೆ ಕೇಳ್ತಿದ್ವಿ, ಅವ್ರು ಕೊಡ್ತಾರ, ನೀ ತಗೋತಿದ್ವಿ, ತಗೊಂಡು ಇಟ್ಕೋ. ಅವ್ರು ಏನ್ ಎದಕ್ಕಂತ ಹೇಳ್ಯಾರ ಅದು ಮಾಡ್ಕೊಂಡು ಇರ್ರಿ, ಆರಾಮಿರ್ರಿ. ಇಲ್ಲಪ್ಪ ನಿಮ್ಗೆಲ್ಲ ಕೇಳಾರ್ದೆ ಹಂಗೇನ ತಗೊಂಡ್ಬಿಟ್ರು ಮುಂದ್ ಕಿರಿಕಿರಿ ಅಥವಾ ಏನ್ ಕಿರಿಕಿರಿ ಮಾಡೋರು ಅಲ್ಲೇ ಅಲ್ಲ ನಾವು, ಅದ್ರ ಸಲುವಾಗಿ ಗುದ್ದಾಡೋರು ಅಲ್ಲ ನಾವು ಅಂತ. ಇಟ್ಕೊಂಡ್ಬಿಡು ನಿನ್ನ ಹತ್ರ. ಕೊಡೋರು ಅವರು, ತೊಳವ್ರು ನೀವು. ನಿಮ್ಗೆ ಕೊಡ್ಬೇಕತ್ತವ್ರು ಇಲ್ಲಿ ಎಷ್ಟು ವರ್ಷ ಇದ್ರು ಸಹಿತ ಇಲ್ಲಿ ನಮಗ ಸಸಿಗಾಲಿ ಮೊಮ್ಮಕ್ಕಳಿಗಾಲಿ ಇಟ್ಕೋರಿ ಏನಾರ ಒಂದಿಟ್ಟು ಯಾವುದು ಏನು ಅಂಥದ್ದು ಇರ್ಲಾರ್ದೆ ಸುಮ್ಮ ತಮ್ಮದೇ ಒಂದು ಏನೋ ಲೆಕ್ಕಾಚಾರವಾಗಿ ಏನೋ ಮಾಡ್ಕೊಂಡು ಆದ್ರೆ ಇದು ಅನುಗ್ರಹ ಅನ್ನೋದು ಏನದಂದ್ರೆ ಅವರಿಂದ ತಂದೆ ತಾಯಿಗಳಿಂದ ಅನುಗ್ರಹಕ್ಕೆ ಪಾತ್ರನಾದಂತ ಮಗ. ನಾನೇ ಯಾವಾಗ ಅದ್ರಾಗ ಇಂಟರ್ಫಿಯರ್ ಆಗಿಲ್ಲ ಅಂದ್ರೆ ನಮ್ಮ ತಮ್ಮ ತಂಗಿದಾರು ಯಾರು ಬೇರೆಯವರು ಇಂಟರ್ಫಿಯರ್ ಆಗಲಿಲ್ಲ.
ಅಣ್ಣನೇ ಹಂಗಂದ್ರೆ ನಮ್ಗೆ ಎದಕ್ಕೆ ಬೇಕು, ನಿನ್ನ ಕೊಟ್ಟರ ತಗೊಂಡ್ಬಿಡೋದು ಎಲ್ಲರೂ ಕೈ ಬಿಟ್ಟು ಅಕ್ಕಿ ಕೊಟ್ಬಿಟ್ರು ಬೆಂಗಳೂರಾಗಿದ್ದ ಅಕ್ಕಿ. ಆಯ್ತಪ್ಪ, ಏನೋ ಒಂದು ಹಿಂಗ ಏನಂದ್ರ ಈ ಪರಮಾತ್ಮನಿಂದ ಅನುಗ್ರಹಿತನಾದವರು, ತಂದೆ ತಾಯಿಗಳಿಂದ ಅನುಗ್ರಹಿತರಾದಂತ ಮಕ್ಕಳು, ಅವು ಏನ್ ಚಲೋ ಇರ್ಬೋದು, ತಪ್ಪಿರ್ಬೋದು, ಪಕ್ಷಪಾತ ಇರ್ಬೋದು, ಏನಾರೇ ಇರ್ಬೋದು, ಅದನ್ನು ನಾವು ಯಾರು ಪ್ರಶ್ನೆ ಮಾಡಂಗಿಲ್ಲ. ಅವರಿಗೆ ಭಾಳ ಕೇಳ್ತಿ, ಇವರಿಗೆ ಭಾಳ ಕೇಳ್ತಿ. ಎಷ್ಟೋ ಸಲ ನನ್ನ ಮನಸ್ಸಿಗೂ ಆ ಪ್ರಶ್ನೆ ಉಂಟಾಗಿ ನಾನು ಕಿರಿಕಿರಿ ಮನಸ್ಸಿನಾಗೂ ಮಾಡ್ಕೊಂಡೆ. ಒಂದು 2-3 ಸಾರಿ ಅವ್ರಿಗೆ ಅಂದನು ಅಂದೆ. ಏನಂದ್ರು ಸಹಿತ ಅವ್ರು ಯಾರ್ದು ಕಿವ್ಯಾಗ ಹಾಕೊಳ್ಳಾರ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೆಂಗ್ ನಡೆಸ್ತಾರಲ್ಲ ಹಂಗೆ ನಡೆಸ್ತಾರೆ. ಯಾರಿಗೆ ಏನ್ ಬೈಯದ್ರ ಬೈಯಲ್ಲಕ್ಕ, ಹೊಗಳಿದ್ರ ಹೊಗಳಲ್ರಕ್ಕ, ನಂದು ಪಾಲಿಸಿನ ಮಾಡ್ತೀನಿ ಅಂತಾರಲ್ಲ ಹಂಗೆ ಮಾಡಿ ಹೋದ್ರು ಅವ್ರು ತಮ್ಮ ಮನಸ್ಸಿಗೆ ಬಂದಂಗೆ. ಹಂಗಿದ್ದತ್ನಾಗ ನಾವು ತಲೆ ಕೆಡಿಸ್ಕೊಂಡು ಅರ್ಥ ಇರಂಗಿಲ್ಲ. ನಾವೇನ್ ಮಾಡ್ಬಿಡ್ಬೇಕು, ನಮ್ಮ ಪಾಡಿ ನಾವು ಸೈಲೆಂಟ್ ಆಗಿರ್ಬೇಕು. ಹಿಂಗಾಗಿ ಇಲ್ಲೇನದಂದ್ರ ನಾವು ಅಂತರ್ಮುಖಿಯಾಗಿ ನಮ್ಮ ಅಂತಃಕರಣದತ್ತ ಹೊರಳಿರ್ಬೇಕು. ಬರೀ ಅಂತಃಕರಣದತ್ತ ತಾನು ಅರಿಬೇಕು ಅನ್ಕೊಂಡ್ರೆ ಹೆಂಗ ಹೊರಬೇಕಂದ್ರೆ ನಿರಾವರಣವಾಗಿ ಅಸತ್ವ ಪಾದಕ ಆವರಣ ಅವಾನ ಪಾದಕ ಆವರಣಗಳನ್ನ ಕಳ್ಕೊಂಡು ಅದನ್ನ ಆವರಣ ಅಂದ್ರೆ ಏನು, ಆವರಣ ಎಲ್ಲದ, ಅದು ಹೆಂಗೆ ಕಳ್ಕೋಬೇಕು, ಗುರು ಮುಖೇನ ಅದನ್ನೆಲ್ಲ ಸಕೀಲಗಳನ್ನ ತಿಳ್ಕೊಂಡು ಅವು ಇಲ್ಲದಂಗ ಪರಮಾತ್ಮ ಅಂತ ಒಬ್ಬ ಅದನ ಪರಮಾತ್ಮ ಇಲ್ಲ ಅನ್ನೋದು ಏನು ಆದಲ್ಲ, ಆ ಅಭಿಪ್ರಾಯವನ್ನ ಕಳ್ಕೊಂಡು ಪರಮಾತ್ಮ ಅದನ ಅಂತೇಳಿ ಅನುಸಂಧಾನ ಮಾಡಿದ್ರೆ ಅಸತ್ವ ಪಾದಕ ಆವರಣ ಹೋಗ್ತದೆ. ಅವ ಅದನ ಅನ್ನೋದೊಂದು ವಿಶ್ವಾಸ ಬೇಕು. ಯಾವ ಪರಮಾತ್ಮ ಅದನ, ಆ ಪರಮಾತ್ಮ ಬೇರೆ ಯಾರು ಅಲ್ಲ, ನಾನೇ ಆ ಪರಮಾತ್ಮನ ಸ್ವರೂಪ ಅದೀನಿ ಅಂಥೇಳಿ, ಆ ಒಂದು ಚೈತನ್ಯದ ಸ್ವರೂಪ ನಾನೇ ಅದೀನಿ ಅಂಥೇಳಿ ಅದನ್ನ ಬಿಟ್ಟು ನಾ ಬೇರೆ ಏನೇನ್ ಅದೀನಿ ಅನ್ನೋ ಎಲ್ಲ ಕಳ್ಕೋಬೇಕು. ಬೇರೆ ಏನೇನ್ ಅದೀನಿ ಅನ್ನೋ ಅವೆಲ್ಲ ತ್ಯಾಗ ಮಾಡ್ಬೇಕು. ನೀವು ಮಾಡ್ಬೇಕಾದ ತ್ಯಾಗ ನಾ ಮಾಡ್ಲಕ್ ಬರ್ತದ, ನೀವು ಮಾಡ್ಬೇಕಾದ ಅನುಸಂಧಾನ ನಾನು ಮಾಡ್ಲಿಕ್ಕಾಗ್ತದ. ಅದನ್ನು ಬಿಟ್ಟು ಬ್ರಹ್ಮ ಸ್ವರೂಪ ಅನ್ನೋದು ಒಂದು ಬಿಟ್ಟು ಉಳಿದು ನಾ ಏನೇನು ಅದೀನಿ ಅಂತೀನಲ್ಲ ಅವೆಲ್ಲವನ್ನ ತ್ಯಾಗ ಮಾಡಬೇಕು. ಅವೆಲ್ಲ ತ್ಯಾಗ ಮಾಡಿದರೆ ಏನಾಗ್ತದ, ಬ್ರಹ್ಮಸ್ವರೂಪ ನಾನೇ ಆಗ್ತೀನಿ. ಎಲ್ಲ ಬಿಟ್ಟು ಯಾವುದೋ ಒಂದು ಇಟ್ಕೊಂಡಿನಿ ಅಂತಂದ್ರೆ ಅದರ ಕತ್ತಲೆ ಒಳಗ ಇದೇನಾಗ್ತದೆ, ಇದು ನಮಗೆ ಭಾನ ಆಗಂಗಿಲ್ಲ ಅಷ್ಟೇ. ಅದಕ್ಕೆ ಹಿಂಗ ಅಸತ್ವ ಪಾದಕ ಆವರಣ ಅಪಾನ ಪಾದಕ ಆವರಣಗಳನ್ನು ಕಳೆದುಕೊಂಡಂತ ನಿರಾವರಣವಾದ ವೃತ್ತಿಯು ಯಾವಾಗ ಅಂತಃಕರಣದ ಕಡೆ ಮುಖ ಮಾಡಿ ಅಂತರ್ಮುಖಿ ಆಗ್ತದ, ಅಲ್ಲಿ ಬ್ರಹ್ಮ ಅದನ ಅಂತ ಅದಕ್ಕೊಂದು ವಿಶ್ವಾಸ ಅದ. ಅದರೊಳಗೆ ಬ್ರಹ್ಮನ ಒಂದು ನೋಡ್ಬೇಕು ಅಂತೇಳಿ ಕ್ಯೂರಿಯಾಸಿಟಿಲಿ ಅಂತ ಹೋದಾಗ ಏನಾಗ್ತದ, ನಿರಾವರಣವಾಗಿ ನಿಂತಾಗ ನಾನು ನೋಡ್ಬೇಕು ಅಂತೇಳಿ ವಾದರದ ಆಗಂಗಿಲ್ಲ, ಅದೇ ಇವನೊಳಗೆ ಪ್ರವೇಶ ಆಗ್ತದೆ. ನಿರಾವರಣವಾದಂತ ಅಂತರ್ಮುಖಿಯಾದ ಅಂತಃಕರಣದಲ್ಲಿ ಆ ಬ್ರಹ್ಮವೇ ಪ್ರವೇಶ ಆಗ್ತದ. ಹೀಗಾಗಿ ಆ ಪ್ರವೇಶ ಕಿಟಕಿ ಬಾಗಿಲು ತೆರೆದ್ರೆ ಹೆಂಗ ಗಾಳಿ ಬೆಳಕ ತಾನೇ ಪ್ರವೇಶ ಆಗ್ತದ, ಹಾಂಗದು ಪ್ರವೇಶ ಆಗ್ತದ. ಅದಕ್ಕೆ ಬ್ರಹ್ಮಜ್ಞಾನ ಏನದಪ್ಪ ಅಂತಂದ್ರೆ, ಬ್ರಹ್ಮಜ್ಞಾನ ಸಾಕ್ಷಿ ಭಾಷೆ ಆಗಿರ್ತದ, ಬ್ರಹ್ಮಜ್ಞಾನ ಪ್ರಮಾತ ಭಾಷೆ ಆಗಿರ್ತದ. ಎಲ್ಲರಿಗೆ ಒಳಗೆ ನೋಡ್ಕೊಳಕ್ ಆಗ್ಲಾರ್ದವ್ರು ಹೊರಗೆ ನೋಡ್ಕೊಂಡ್ರೆ ನಾಮರೂಪಗಳನ್ನು ಬಿಟ್ಟು ನೋಡ್ರಿ, ಒಳಗೆ ನೋಡ್ಕೊಂಡ್ರೆ ಹೆಂಗ, ಹೊರಗೆ ನೋಡೋದಕ್ಕೆ ಹೆಂಗ, ಎರಡು ಕಲ್ಸ್ಯಾರ. ಅದು ಬ್ರಹ್ಮಜ್ಞಾನ ಪ್ರಮಾತ ಭಾಷ್ಯನೂ ಹೌದು, ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯನೂ ಹೌದು. ಅದು ಅಂತಃಕರಣ ಹೋಗಿ ಬ್ರಹ್ಮದೊಡನೆ ಸಂಬಂಧ ಮಾಡ್ತದೆ. ಹೊರಗೆ ನೋಡುವಾಗಲೂ ಅಂತಃಕರಣ ಹೋಗಿ ಬ್ರಹ್ಮದೊಡನೆ ಸಂಬಂಧ ಮಾಡ್ತದ, ಒಳಗೆ ನೋಡ್ಕೋಬೇಕಾದಾಗಲೂ ಅಂತಃಕರಣ ಹೋಗಿ ಬ್ರಹ್ಮದೊಡನೆ ಸಂಬಂಧ ಆಗ್ತದ. ಆ ಬ್ರಹ್ಮಜ್ಞಾನ ಸಾಕ್ಷಿ ಭಾಷೆಯಿಂದ ಉಂಟಾದದ್ದು ಮತ್ತ ಪ್ರಮಾತ ಭಾಷೆಯಿಂದ ಉಂಟಾದಂಥದ್ದು. ಆ ಜ್ಞಾನ ಎಂಥ ಜ್ಞಾನ? ಅದು ಪ್ರತ್ಯಕ್ಷ ಜ್ಞಾನ.
ಸಾಕ್ಷಿ ಭಾಷೆಯಿಂದ ಉಂಟು ಮಾಡಿಕೊಂಡಂಥದ್ದು ಬ್ರಹ್ಮನ ಭಾನ ಏನ್ ಮಾಡ್ಕೋತೀರಿ, ಮತ್ತೆ ಪ್ರಮಾತ ಭಾಷೆಯಿಂದ ಏನ್ ಉಂಟು ಮಾಡ್ಕೋತೀರಿ ಆ ಭಾನ ಅದೇನದ ಪ್ರತ್ಯಕ್ಷ ಜ್ಞಾನ. ಮತ್ತು ಬ್ರಹ್ಮ ಹೆಂಗದನ? ಪ್ರತ್ಯಕ್ಷವಾಗಿ ಅದನ. ಪ್ರತ್ಯಕ್ಷ ಜ್ಞಾನಕ್ಕ ಪ್ರತ್ಯಕ್ಷಗ ವ್ಯತ್ಯಾಸ ಆದ. ಅದು ಪ್ರತ್ಯಕ್ಷ ಜ್ಞಾನದ ವ್ಯವಸ್ಥೆ ಏನದ, ಆ ಪ್ರತ್ಯಕ್ಷನನ್ನು ನೋಡುವುದಕ್ಕ ಮಾಡಿಕೊಂಡಂತ ವ್ಯವಸ್ಥೆ ನಿಮ್ದಿದು. ಸದ್ಗುರುವಿನಲ್ಲಿ ಶ್ರವಣ ಮಾಡಿ ಆ ಮುಂದೆ ನೀವು ಏನೇನು ಸಾಧನೆ ಮಾಡಬೇಕು ಅದೆಲ್ಲ ಮಾಡಿ ನೀವು ಮಾಡಿಕೊಂಡಂತ ವ್ಯವಸ್ಥೆ ಅದು. ದೂರದಲ್ಲಿ ಏನೋ ನಡೆದಂತ ಒಂದು ವಸ್ತುವನ್ನ, ಒಂದು ಪ್ರಸಂಗವನ್ನ, ಒಂದು ದೃಶ್ಯವನ್ನ ನೋಡಬೇಕು ಅಂತಂದ್ರೆ ಆ ದೃಶ್ಯ ಏನದ ಪ್ರತ್ಯಕ್ಷವಾಗಿ ಅದ. ನೀವು ಬರೀ ಕಣ್ಣಿನಿಂದ ನೋಡಿದ್ರೆ ಅದು ಕಾಣಂಗಿಲ್ಲ ಅನ್ನೋದಕ್ಕೆ ದೂರದರ್ಶಕ ಯಂತ್ರ ಅಂತ ಒಂದಿರ್ತದೆ. ಆ ದೂರದರ್ಶಕ ಯಂತ್ರದಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಬೈನಾಕುಲರ್ ಏನೋ ಅಂತಾರ ಅದಕ್ಕೆ, ಅದರೊಳಗೆ ನೋಡಿದ್ರಿ ಅಂದ್ರೆ ದೂರದ ಆ ದೃಶ್ಯ ನಿಮಗೆ ಕಾಣುತ್ತೆ. ಹಂಗ ಅದು ದೂರದರ್ಶಕ ಯಂತ್ರನೇ ಪ್ರತ್ಯಕ್ಷ ದೃಶ್ಯ ಅಲ್ಲ. ಆ ದೂರದರ್ಶಕ ಯಂತ್ರ ಏನದ ಒಂದು ಉಪಕರಣ. ಹಾಗೆ ನಿಮ್ಮದು ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ ಇದೇನದ ಅಂದ್ರೆ ಬ್ರಹ್ಮನನ್ನು ನೋಡುವುದಕ್ಕೆ ನೀವು ಮಾಡಿಕೊಂಡ ಒಂದು ಉಪಕರಣ ಇದು. ಈ ಉಪಕರಣದ ಮೂಲಕ ನೀವು ಪ್ರತ್ಯಕ್ಷನನ್ನು ನೋಡಬೇಕು. ಈ ಶಬ್ದಗಳು ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಹಿಂಗೆಲ್ಲ ಬರ್ತಾವಲ್ಲ, ಪ್ರತ್ಯಕ್ಷ ಅಂದ ಕೂಡ್ಲೇನೆ ನಾವು ಏನ್ ಮಾಡ್ಬಿಡ್ತೀವಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಹಂಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರತ್ಯಕ್ಷ ಅಂತ ಅಂದ್ರೆ ಬ್ರಹ್ಮ, ಪ್ರತ್ಯಕ್ಷ ಜ್ಞಾನ ಅಂತಂದ್ರೆ ನಿಮ್ಮದು ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ. ಪ್ರತ್ಯಕ್ಷ ಜ್ಞಾನದೊಳಗೆ ಏನಾಗ್ತಿರ್ತದ, ಅಂತಃಕರಣ ವೃತ್ತಿ ಬ್ರಹ್ಮನ ಸಂಬಂಧ ಹೊಂದಿ ಅದೇನಾಗ್ತದೆ, ಪ್ರತ್ಯಕ್ಷ ಜ್ಞಾನ ಮಾಡ್ಕೊತಿರ್ತದೆ. ಅಲ್ಲಿ ಇನ್ನ ಏನದ, ಅಂತಃಕರಣದೊಳಗ ಆಭಾಸ ಅದನ್ನ ಅವನು ಏನ್ ಅನ್ಕೋತಾನ, ನಾನು ಬ್ರಹ್ಮದಿನಿ, ನಾನು ಬ್ರಹ್ಮದಿನಿ ಅನ್ಕೋತಿರ್ತಾನ. ನಾನು ಬ್ರಹ್ಮದಿನಿ ಅನ್ನೋದ್ರೊಳಗ ಅಲ್ಲಿ ಏನಾಗ್ಲಕ್ಕತ್ತದ, ಬ್ರಹ್ಮನ ಜೊತೆಗೆ ನಾನು ಅನ್ನೋದನ್ನು ಅದ. ಅಲ್ಲಿ ಅಹಂ ಬ್ರಹ್ಮ ಅಸ್ಮಿ. ಎಲ್ಲದ ಅಖಂಡ ಭಾವ, ಎಲ್ಲದ ನಾನನ್ನೋದಿನ್ನ ಆದ ಇಲ್ಲದ್ರ. ಅದು ಏನದು, ಪ್ರತ್ಯಕ್ಷ ಜ್ಞಾನ. ಅಹಂ ಬ್ರಹ್ಮಾಸ್ಮಿ, ಅಯಾಮಾತ್ಮ ಬ್ರಹ್ಮ ತತ್ವಮಸಿ. ಇದೇನದು ಜ್ಞಾನ, ಇದು ಪ್ರತ್ಯಕ್ಷ ಜ್ಞಾನ. ಈ ಜ್ಞಾನವನ್ನ ಕಳ್ಕೊಂಡು ಪ್ರತ್ಯಕ್ಷನೇ ಆಗ್ಬೇಕು, ನಾವು ಬ್ರಹ್ಮನೇ ಆಗ್ಬೇಕು. ಅಖಂಡ ಅಹಂ ಇಲ್ಲೇ ಇಲ್ಲ, ಬರೀ ಬ್ರಹ್ಮಾಸ್ಮಿ. ಬರೀ ಬ್ರಹ್ಮ, ಅಸ್ಮಿನೂ ಇಲ್ಲ, ಅಹಮ್ಮೂ ಇಲ್ಲ, ಬರೀ ಬ್ರಹ್ಮ, ಅಖಂಡ ಬ್ರಹ್ಮ. ಅಲ್ಲಿ ಮೋಕ್ಷ, ಅಲ್ಲಿ ಮೋಕ್ಷ. ಅಖಂಡ ಬ್ರಹ್ಮ, ಒಂದೇ ಬ್ರಹ್ಮ. ಅಸ್ಮಿನೂ ಇಲ್ಲ, ಅಹಮ್ಮನೂ ಇಲ್ಲ, ಏನೇನಿಲ್ಲ, ಬರೀ ಬ್ರಹ್ಮ. ಅದಕ್ಕೆ ಟಿಪ್ಪಣಿ 214 ಇದು ಗೊತ್ತಾಯ್ತಲ್ಲ. ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯದೊಳಗ ವೃತ್ತಿ ಅದ, ವೃತ್ತಿ ಒಳಗ ಆಭಾಸ, ವೃತ್ತಿ ಜೊತೆಗೆ ಆಭಾಸ ಅದನ. ಅವನೇನ್ ಮಾಡ್ತಾನ, ಅಂತಃಕರಣದ ಕಡೆ ಹೊಳ್ಳಿದಾಗ, ಅಂತಃಕರಣದ ಆವರಣ ಭಂಗ ಮಾಡಿದಾಗ ಆ ಅಂತಃಕರಣದೊಳಗಿರುವಂತ ಬ್ರಹ್ಮ ಮತ್ತು ಇವನೊಳಗಿರೋ ಈ ವೃತ್ತಿ ಒಳಗಿರುವಂತ ಆ ವೃತ್ತಿ ಉಪಯುಕ್ತ ಚೇತನ ಸಂಗಮ ಆದಾಗ ಅವನಿಗೇನಾಗ್ತದ, ಒಂದು ನಾನು ಬ್ರಹ್ಮದಿನಿ ಅಂತೇಳಿ ಅವನಿಗೆ ಆತು. ಆದರೆ ಅದೇನದ, ಸಾಕ್ಷಿ ಭಾಷ್ಯ ಅದ, ಅದು ಜ್ಞಾನಕ್ಕೆ ಸಂಬಂಧಪಟ್ಟದ. ಅಲ್ಲಿ ವೃತ್ತಿ ಅದ, ಅಲ್ಲಿ ಆಭಾಸದನ, ಅಮನದ ಇನ್ನೂ ಆದ ಅಲ್ಲಿ.
ಅದಕ್ಕೇನದ ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ, ಬ್ರಹ್ಮವು ಏನದ ಪ್ರತ್ಯಕ್ಷವಾಗಿದೆ. ಬ್ರಹ್ಮವು ಪ್ರತ್ಯಕ್ಷವಾಗಿದೆ. ಅದು ಜ್ಞಾನನೂ ಅಲ್ಲ, ಭಾನನೂ ಅಲ್ಲ. ಬ್ರಹ್ಮ ಪ್ರತ್ಯಕ್ಷವಾಗಿದೆ. ಬ್ರಹ್ಮಜ್ಞಾನವು ಸಾಕ್ಷಿ ಭಾಷ್ಯ ಇರುತ್ತದೆ, ಆದರೆ ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ. ಬ್ರಹ್ಮಜ್ಞಾನವು ಪ್ರಮಾತ ಭಾಷ್ಯ ಇರುತ್ತದೆ, ಆದರೆ ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಮತ್ತೆ ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯಗಳು ಏನದವ ಪ್ರತ್ಯಕ್ಷ ಜ್ಞಾನಗಳಿವೆ, ಆದರೆ ಬ್ರಹ್ಮ ಪ್ರತ್ಯಕ್ಷ ಜ್ಞಾನ ಅಲ್ಲ, ಬ್ರಹ್ಮ ಕೇವಲ ಪ್ರತ್ಯಕ್ಷ. ಇಷ್ಟು ಸ್ಪಷ್ಟ ತಿಳ್ಕೋಬೇಕು ನೀವು. ಸರಿನಾ? ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಬ್ರಹ್ಮ ಏನದನ ಪ್ರತ್ಯಕ್ಷ ಅದನ. ಈ ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯ ಇವೇನದವ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ ಹೌದು, ಬ್ರಹ್ಮಜ್ಞಾನ ಪ್ರಮಾತ ಭಾಷ್ಯ ಹೌದು, ಆದರೆ ಬ್ರಹ್ಮ ಕೇವಲ ಪ್ರತ್ಯಕ್ಷ. ಮತ್ತೆ ಈ ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಇದೇನಪ್ಪ ಅಂದ್ರೆ ಇದು ಪ್ರತ್ಯಕ್ಷ ಜ್ಞಾನ. ಬ್ರಹ್ಮ ಬರೀ ಪ್ರತ್ಯಕ್ಷ. ಬಿಡಿಸಿ ತಿಳ್ಕೊಳಕ್ ಬರ್ತದ? ಅರ್ಥ ಆಯ್ತಾ ಇದು? ಆಗಿಲ್ಲ. ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಬ್ರಹ್ಮ ಏನು ಪ್ರತ್ಯಕ್ಷ. ಮತ್ತೆ ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಇವು ಏನದವಪ್ಪ ಅಂತಂದ್ರೆ ಬ್ರಹ್ಮ ಅಲ್ಲ, ಇವು ಏನದವ ಬ್ರಹ್ಮಜ್ಞಾನ. ಈ ಸಾಕ್ಷಿ ಭಾಷೆಯ ಮೂಲಕ ಪ್ರಮಾತ ಭಾಷೆಯ ಮೂಲಕ ಬ್ರಹ್ಮನ ಸಂಬಂಧ ಹೊಂದುವುದರಿಂದ ಅದು ಏನಾಗ್ತದ? ವೃತ್ತಿ ಅಂತ ಆಗಲ್ಲ, ಅದರೊಳಗೆ ಆಭಾಸ ಎನ್ನುವ ಅಹಂ ಅದನಲ್ಲ, ಅಲ್ಲಿ ಏನಾಗ್ತದ? ನಮಗ್ ಬ್ರಹ್ಮದ ಭಾನ ಆದರೂ ಸಹಿತ ಅದು ಎಂತದಂದ್ರ ಪ್ರತ್ಯಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ. ಆದ್ರೆ ಬ್ರಹ್ಮ ಅಲ್ಲ. ಬ್ರಹ್ಮ ಏನದ? ಅಪರೋಕ್ಷ. ಬ್ರಹ್ಮ ಅಂದ್ರೆ ಪ್ರತ್ಯಕ್ಷ. ಹಿಂಗೆ ತಿಳ್ಕೊಂಡು ಅಂದರೆ ಬ್ರಹ್ಮಜ್ಞಾನಕ್ಕೆ ಹೊರಗಿನ ಗುರುವಚನದ ಅಪೇಕ್ಷೆ ಇದೆ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯವಿರುತ್ತದೆ, ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ ಎಂದು ಇಲ್ಲಿ ಹೇಳುವ ಉದ್ದೇಶವಿದೆ. ನಾವು ಯಾಕೆ ಹೇಳಕತ್ತೀವಪ್ಪ ಅಂದ್ರೆ ಬ್ರಹ್ಮಜ್ಞಾನ ಏನದಲ್ಲ ಸಾಕ್ಷಿ ಭಾಷ್ಯ ಅದ, ಅದು ಅಪರೋಕ್ಷ ಬ್ರಹ್ಮಜ್ಞಾನ ಆದ. ಆದ್ರೆ ಬ್ರಹ್ಮ ಏನದನ ಅಪರೋಕ್ಷವಾಗಿದ್ದಾನೆ. ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಏನಿವು? ಪ್ರತ್ಯಕ್ಷ ಜ್ಞಾನಗಳು. ಬ್ರಹ್ಮನ ಸಂಬಂಧ ಒಂದು ಇವು ಪ್ರತ್ಯಕ್ಷ ಜ್ಞಾನ ಮಾಡ್ಕೊತ. ಆದರೆ ಬ್ರಹ್ಮ ಏನದನ ಪ್ರತ್ಯಕ್ಷ ಅದನ. ಜ್ಞಾನ ಬೇರೆ, ಪ್ರತ್ಯಕ್ಷ ಜ್ಞಾನ ಬೇರೆ, ಪ್ರತ್ಯಕ್ಷ ಬೇರೆ. ಬ್ರಹ್ಮ ಪ್ರತ್ಯಕ್ಷನೇ ಅದನ. ಅವನಿಗೆ ನೋಡೋದಕ್ಕೆ ನಿಮ್ಮ ಸಾಕ್ಷಿ ಭಾಷೆಗಳು ಪ್ರಮಾತ ಭಾಷೆಗಳೇನದವ ಅವು ಪ್ರತ್ಯಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನವೇ ಪ್ರತ್ಯಕ್ಷ ಅಲ್ಲ, ಬ್ರಹ್ಮನೇ ಪ್ರತ್ಯಕ್ಷ. ಚಿದಾಭಾಸ ಸಹಿತವಾದ ಅಂತಃಕರಣ ವೃತ್ತಿ ರೂಪ ಪ್ರಮಾತಾನಿಗಾದರೂ, ಚಿದಾಭಾಸ ಸಹಿತವಾದ ಅಂತಃಕರಣ ವೃತ್ತಿ ರೂಪ ಪ್ರಮಾತಾನಿಗಾದರೂ ಅಂದ್ರೆ ಬ್ರಹ್ಮವು ವಿಷಯವಲ್ಲ. ನಾವು ಪ್ರಮಾತನ ಮೂಲಕ ಪ್ರಮಾತ ಭಾಷೆಯಿಂದ ನಾವು ಬ್ರಹ್ಮನನ್ನು ನೋಡಿವಿ ಅಂತಂದ್ರೆ ಇಲ್ಲ.
ಅದರಿಂದ ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಯಾಕೆ? ಇಲ್ಲಿ ತನಕ ಸಾಕ್ಷಿ ಭಾಷ್ಯ ಹೇಳಿದ್ರು, ಈಗೇನ್ ಮಾಡ್ಲಿಕ್ಕತ್ತಾರ? ಪ್ರಮಾತ ಭಾಷ್ಯ. ನೀವು ಪ್ರಮಾತ ಒಳಗ ನೀವು ಹೋಗಿ ನನ್ನೊಳಗೆ ಬ್ರಹ್ಮ ಅದನ ಅಂತ ನೋಡ್ಕೊಂಡೆ ಅಂತಂದ್ರ ನಿಮ್ಮ ಭಾಷೆ ತಪ್ಪಾಗ್ತದ. ನೋಡ್ಕೊಳ್ಳೋದಕ್ಕೆ ನೀವೇನಾಗಿ ನಿರಾವರಣವಾಗಿ ಆತ್ಮಸಮ್ಮುಖಿಯಾಗಿ ನಿಂತ್ರಿ. ಅದು ಆತ್ಮಸಮ್ಮುಖಿ ಆದಾಗ ಏನಾಯ್ತು? ಬ್ರಹ್ಮನೇ ನಿಮ್ಮ ವೃತ್ತಿಗೆ ಏನ್ ಮಾಡ್ದ? ಸಂಬಂಧಿಸಿದ, ನಿಮ್ಮ ವೃತ್ತಿಯಲ್ಲಿ ಪ್ರವೇಶಿಸಿದ. ಇಲ್ಲಿ ಏನದ? ಹೊರಗನ ಬ್ರಹ್ಮನನ್ನು ಪ್ರಮಾತ ಭಾಷ್ಯದಿಂದ ನೋಡಿನಿ ಅಂತಂದ್ರೆ ಆಗಂಗಿಲ್ಲ. ಬ್ರಹ್ಮವು ಪ್ರಮಾತ ಭಾಷ್ಯವೂ ಅಲ್ಲ. ಏಕೆಂದರೆ ಬ್ರಹ್ಮವು ಸ್ವಯಂ ಪ್ರಕಾಶ ಇರುವುದರಿಂದ ಬ್ರಹ್ಮವು ಪ್ರಮಾತನಿಂದ ಪ್ರಕಾಶಿಸುವುದಿಲ್ಲ. ಬ್ರಹ್ಮವು ಸಾಕ್ಷಿ ಭಾಷ್ಯವೂ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯವೂ ಅಲ್ಲ. ಅನ್ಯ ವಿಷಯಗಳ ಅವಶ್ಯಕತೆ ಇಲ್ಲದೆ ಕೇವಲ ನೇತ್ರಕ್ಕೆ ವಿಷಯವಾದ ದೀಪದಂತೆ ಅಂತಃಕರಣದ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರವುಳ್ಳ ವೃತ್ತಿಗೆ ಮಾತ್ರ ಬ್ರಹ್ಮವು ವಿಷಯವಾಗಿರುತ್ತದೆ. ಆದ್ದರಿಂದ ಬ್ರಹ್ಮವು ಪ್ರಮಾತ ಭಾಷ್ಯವೂ ಆಗುವುದಿಲ್ಲ. ಮತ್ತೇನೆಂದರೆ ಅನ್ಯ ಪ್ರಕಾಶಗಳ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಿಂದಲೇ ಸರ್ವವನ್ನ ಪ್ರಕಾಶ ಮಾಡುವಂತ ಬ್ರಹ್ಮವು ಸ್ವಯಂ ಪ್ರಕಾಶವಿರುತ್ತದೆ. ಈಗ ನಿಮ್ಮ ವೃತ್ತಿ ಹೋಗಿ ಯಾವುದರ ಒಂದು ವಸ್ತುವನ್ನ ನೋಡಬೇಕು ಅಂತಂದ್ರೆ ಅದರ ಆಕಾರ ತಾಳಬೇಕು, ಅದರ ಆವರಣ ಭಂಗ ಮಾಡಬೇಕು ಅಂತಂದ್ರೆ ಏನ್ ಬೇಕಾಗ್ತದ? ಹೊರಗಿಂದ ಬೆಳಕು ಬೇಕಾಗ್ತದ. ನಿಮಗ ಯಾವುದರ ಒಂದು ವಸ್ತುವನ್ನ ನೋಡ್ಬೇಕು, ಅದರ ಆಕಾರ ತಾಳಬೇಕು, ಅದರ ಆವರಣ ಭಂಗ ಮಾಡ್ಬೇಕಂದ್ರೆ ಹೊರಗಿನ ಬೆಳಕು ಇರಲಿಲ್ಲ ಅಂತಂದ್ರೆ ಆವರಣ ಭಂಗ ಮಾಡ್ಲಿಕ್ಕೆ ಬರಂಗಿಲ್ಲ. ಹೊರಗಿನ ಬೆಳಕು ಇಲ್ಲದಕ್ಕೆ ಹಗ್ಗ ಹೋಗಿ ಹಾವು ಕಾಣ್ಲಿಕ್ಕತ್ತದ. ಹೊರಗಿನ ಬೆಳಕು ಇದ್ರ ಹಗ್ಗ ಕಾಣ್ತಿತ್ತು. ಆದರೆ ನಿಮ್ಮ ವೃತ್ತಿ ನಿರಾವರಣವಾಗಿ ಆ ಬ್ರಹ್ಮನ ಕಡೆ ವಾಲಿದಾಗ, ಆತ್ಮಸಮ್ಮುಖಿ ಆದಾಗ ಆ ಒಂದು ನಿಮ್ಮ ಚೈತನ್ಯ ಆ ವೃತ್ತಿ ಒಳಗ, ನಿಮ್ಮ ಚೈತನ್ಯ ವೃತ್ತಿ ಒಳಗ ಬಂದಬೇಕು ಅಂತಂದ್ರೆ ಅಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಅದ ಏನ್ರಿ? ನಿಮ್ಮ ವೃತ್ತಿ ಯಾವುದರ ಒಂದು ವಸ್ತುವನ್ನು ತಿಳ್ಕೋಬೇಕಾದ್ರೆ ಅನ್ಯ ಪ್ರಕಾಶ ಬೇಕು. ಆದ್ರೆ ಆ ಒಂದು ಬ್ರಹ್ಮನೇ ನಿಮ್ಮ ವೃತ್ತಿ ಒಳಗೆ ಪ್ರವೇಶ ಮಾಡುವಾಗ ಬೇರೆ ಹೊರಗಿನ ಪ್ರಕಾಶ ಬೇಕೇನು? ಸ್ವಯಂ ಪ್ರಕಾಶ ಅಂತಂದ್ರೇನು? ಆ ನಿರಾವರಣವಾದಂತ, ನಿರ್ಮಲವಾದಂತ, ನಿಶ್ಚಲವಾದಂತ ನಿಮ್ಮ ಅಂತಃಕರಣ ವೃತ್ತಿ ಯಾವಾಗ ಆತ್ಮಸಮ್ಮುಖಿಯಾಗಿರ್ತದ ಆವಾಗ ಆ ವೃತ್ತಿಗೆ ಆ ಬ್ರಹ್ಮನೇ ಪ್ರಕಾಶ ಮಾಡುವಾಗ ಅದಕ್ಕೆ ಹೊರಗಿನ ಬೆಳಕಿನ ಅವಶ್ಯಕತೆ ಇಲ್ಲ, ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ನೀವು ಕತ್ತಲ್ದಾಗ ಕೂತ್ರೇನು ಬೆಳಕಿನ ಕೂತ್ರೇನು ಹೊರಗಿನ ಬೆಳಕಿನ ಯಾವ ಅವಶ್ಯಕತೆ ಇಲ್ಲದೆ ತಾನೇ ಸ್ವಯಂ ಪ್ರಕಾಶನಾಗಿ ಏನ್ ಮಾಡ್ತಾನ? ನಿಮ್ಮ ವೃತ್ತಿಗೆ ಪ್ರಕಾಶ ಮಾಡ್ತಾನ. ಅದೇ ಹೇಳ್ತಾರೋ ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರವುಳ್ಳ ವೃತ್ತಿಗೆ ಬ್ರಹ್ಮವು ವಿಷಯವಾಗಿರುತ್ತದೆ. ಅಲ್ಲೇನದ? ಅನ್ಯ ವಿಷಯಗಳ ಯಾವುದರದು ಅವಶ್ಯಕತೆನೇ ಇಲ್ಲ, ಬೇರೆ ಯಾವುದು ಬೇಕಾಗಿಲ್ಲ. ಅನ್ಯ ಪ್ರಕಾಶಗಳ ಅಪೇಕ್ಷೆ ಇಲ್ಲದೆ, ಹೊರಗಿನ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಿಂದಲೇ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವ ಬ್ರಹ್ಮವು ಸ್ವಯಂ ಪ್ರಕಾಶವಿರುತ್ತದೆ.
ಇಲ್ಲಿ ಎಷ್ಟು ಸೂಕ್ಷ್ಮ ವಿಷಯ ಹೇಳಕತ್ತಾರ. ನಿಮ್ಮ ಆಭಾಸ ಸಹಿತ ವೃತ್ತಿ ಯಾವುದರ ಒಂದು ವಸ್ತುವನ್ನ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಯಾವ ವಸ್ತುವನ್ನೇ ನೀವು ಪ್ರಕಾಶ ಮಾಡಬೇಕು ಅಂತಂದ್ರೆ ಅದಕ್ಕೆ ನಿಮಗ ಅನ್ಯ ಪ್ರಕಾಶದ ಅವಶ್ಯಕತೆ ಆದ. ಸೂರ್ಯನ ಬೆಳಕಿರಬೇಕು, ದೀಪದ ಬೆಳಕಿರಬೇಕು, ಮೇಣಬತ್ತಿ ಬೆಳಕಿರಬೇಕು, ಮತ್ತಿನ್ನೇನರ ಬೇಕು, ಬ್ಯಾಟ್ರಿ ಬೆಳಕಿರಬೇಕು, ಯಾವುದೋ ಒಂದು ಬೆಳಕು ಬೇಕು. ಆದರೆ ನೀವು ನಿರಾವರಣವಾಗಿದ್ರಿ, ಆತ್ಮ ಸಮ್ಮುಖಿಯಾಗಿದ್ರಿ, ಆವಾಗ ನಿಶ್ಚಲ ಆಗಿದ್ರಿ, ನಿರ್ಮಲ ಆಗಿದ್ರಿ ಅಂತಂದ್ರೆ ಅಂತ ಅಂತಃಕರಣದೊಳಗ ಏನಾಗ್ತದ, ಆ ಬ್ರಹ್ಮನೇ ನಿಮ್ಮ ಒಂದು ವೃತ್ತಿಗೆ ಪ್ರಕಾಶ ಮಾಡುವಾಗ ಹೊರಗಿನ ಯಾವ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಸ್ವಯಂ ಪ್ರಕಾಶದಿಂದ ವೃತ್ತಿ ಪ್ರಕಾಶಿಸಲ್ಪಡುತ್ತದೆ. ಹೌದಾ? ಸ್ನೇಹಿತರ, ಏನ್ ಡೌಟ್ ಅದ ಇನ್ನ? ನಿಮ್ಮ ವೃತ್ತಿ ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಬ್ರಹ್ಮನನ್ನ ಅರಿಯುವಂತ ಶಕ್ತಿ ನಿಮ್ಮ ವೃತ್ತಿಗೆ ಅದ ಏನ್ರಿ? ಇಲ್ಲ. ಬ್ರಹ್ಮನ ಕಡೆ ಮುಖ ಮಾಡ್ಕೊಂಡಿರ್ಬೇಕು, ನಿರಾವರಣವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು, ನಿಶ್ಚಲ ಆಗಿರ್ಬೇಕು. ಇದಿಷ್ಟು ನಿಮ್ ಕೈಯಾಗದ. ನಿಮ್ಮ ವೃತ್ತಿಯಿಂದ ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಜಗತ್ತಿನ ಯಾವುದೇ ವಸ್ತುಗಳನ್ನ ನೋಡಬೇಕು, ತಿಳ್ಕೋಬೇಕು, ಅರಿಬೇಕು ಅಂತಂದ್ರೆ ಅನ್ಯ ಪ್ರಕಾಶದ ಅಪೇಕ್ಷೆ ಇದೆ. ಆದ್ರೆ ನೀವು ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿಯಾಗಿ ನಿರಾವರಣವಾಗಿ ನಿಂತಾಗ ಅಲ್ಲಿ ಬ್ರಹ್ಮನೇ ನಿಮ್ಮ ಅಂತಃಕರಣ ವೃತ್ತಿಯನ್ನು ಪ್ರಕಾಶ ಮಾಡ್ತಾನಲ್ಲ, ಆವಾಗ ಏನದ, ಅನ್ಯ ಪ್ರಕಾಶದ ಅವಶ್ಯಕತೆ ಇಲ್ಲ. ಬ್ರಹ್ಮನ ಏನು ಸ್ವಯಂ ಪ್ರಕಾಶ, ಅವ ಸ್ವಯಂ ಪ್ರಕಾಶದಿಂದ ನಿಮ್ಮ ವೃತ್ತಿಯನ್ನ ಪ್ರಕಾಶ ಮಾಡ್ತಾನ. ಸ್ವಯಂ ಪ್ರಕಾಶ. ಹೆಂಗ? ಅವ ಸ್ವಯಂ ಪ್ರಕಾಶ ಬ್ರಹ್ಮ. ಸ್ವಯಂ ಪ್ರಕಾಶ ಇದ್ದದ್ದಕ್ಕ ಅವನಿಗೆ ಯಾವ ಪ್ರಕಾಶದ ಅವಶ್ಯಕತೆ ಇಲ್ಲ. ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನನ್ನೂ ಒಂದು ಸರ್ವವನ್ನ ಪ್ರಕಾಶ ಮಾಡುವಂಥವನು ಬ್ರಹ್ಮ, ಆತ್ಮ, ಕೂಟಸ್ಥ, ಪ್ರತ್ಯೇಗಾತ್ಮ ಅಂತ ಹೇಳ್ಕೊತ ಬಂದೀವಿ. ಈಗ ಅನ್ಯ ಪ್ರಕಾಶದ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ಈಗ ಸ್ವಚ್ಛ ತಿಳಿದಿರ್ಬೇಕನ್ನಿಸ್ತದೆ ನಿಮಗೆ. ಅನ್ಯ ಪ್ರಕಾಶದ ಅವಶ್ಯಕತೆ ನಿಮ್ಮ ಅಂತಃಕರಣ ವೃತ್ತಿಗೆ ಬೇಕು. ಆವರಣ ಭಂಗ ಮಾಡಬೇಕಾದ್ರೆ ಅವನಿಗೇನ್ ಬೇಕಾಗಿಲ್ಲ. ಅವ ನಿಮ್ಮ ಅಂತಃಕರಣ ವೃತ್ತಿಯನ್ನ ಪ್ರಕಾಶ ಮಾಡ್ತಾನಂದ್ರೆ ಏನು? ನಿಮ್ಮ ಅಂತಃಕರಣ ವೃತ್ತಿ ಆಕಾರ ತಗೋತಾನ ಅವನು. ಒಳಗೂ ಹೊರಗೂ ಅವನೇ ತುಂಬಿಕೋತಾನ, ಬಂದು ಅವನೇ ತುಂಬಿಕೋತಾನ. ನಿಮ್ಮ ಮಕ್ಕಳಿಗೊಂದು 10,000 ರೂಪಾಯಿ ಕೇಳಿ ನೋಡ್ರಿ, ಸುಮ್ ಕೊಡ್ತಾರೇನು ನೋಡ್ರಿ. ಅವರು ಮಕ್ಕಳಿಗೆ ಒಳಗೆ ಕೇಳಿ ನೋಡ್ರಿ. ನಮ್ಮ ಮಕ್ಕಳು ನಮ್ಮ ಮೇಲೆ ಬಹಳ ಜೀವ ಅದಾರ ಅಂತ ಹೇಳಿಕೆ ನೀವು ತಿಳ್ಕೊಂಡಿರಿ, ಒಂದು 10,000 ರೂಪಾಯಿ ಕೇಳಿ ನೋಡ್ರಿ. ಅವ್ರು ಏನ್ ಮಾಡ್ತಾರ? ಎದಕ್ ಬೇಕಂತ ಕೇಳ್ತಾರ. ಮತ್ತೇನ್ ಮಾಡ್ತಾರ? ಯಾವಾಗ ಹೊಳೆ ಕೊಡ್ತೈತೆ ಕೇಳ್ತಾರ. ಅವ್ರು ನಮ್ಗೆ ಬೇಕಲ್ಲಪ್ಪ, ಮತ್ತ ಯಾವಾಗ ಹೊಳೆ ಕೊಡ್ತೀವಿ ಅಂತ ಕೇಳ್ತಾರ. ಅವ್ರು ಲೆಕ್ಕ ಇಡ್ತಾರೆ ನೀವು ರೊಕ್ಕ ಕೊಟ್ಟದ್ದು. ಅದೇ ನಿಮ್ ಮಗ ಅಪ್ಪ ಒಂದು 10,000 ಬೇಕಾಗಿತ್ತು ಕೊಡು ಅಂದ್ರ ನೀವು ಏನು ಎದಕ್ ಬೇಕು ಅಂತ ಸುಮ್ ಕಾಟಾಚಾರಕ್ಕೆ ಕೇಳ್ತೀರಿ, ಖರೆ ಕೇಳಂಗೇ ಇಲ್ಲ. ನೀವು ಮಗ ರೊಕ್ಕ ಕೇಳೇನಂದ್ರ ಏನ್ ಮಾಡ್ತೀರಿ? ಆಯ್ತಪ್ಪ ಕೊಡ್ತೀನಿ. ನಿಂಬಲ್ಲಿ ಇದ್ರು ಕೊಡ್ತೀರಿ, ಇಲ್ಲ ಅಂದ್ರೂ ಎಲ್ಲಿ ಬೇಕು ಅಲ್ಲಿ ಕೊಡ್ತೀರಿ. ಒಂದು 10,000 ರೂಪಾಯಿ ಕೊಡು ಅಂದ್ರೆ ಕೊಡ್ತೀರಿ. ಮತ್ತೆ ಯಾವಾಗ ಕೊಡ್ತೀರಿ ಅಂತ ಕೇಳ್ತೀರಿ ಅವ್ರಿಗೆ. ಹೊಳೆ ನನಗೆ ಯಾವಾಗ ಕೊಡ್ತೀರಿ ಕೇಳ್ತೀರ? ಹಿಂಗೆ ಕೇಳ್ತದ. ಸಂಸಾರ ಮೋಹ
ಲೆಕ್ಕಿರ್ಲಾರ್ದಂಗ ಮಕ್ಕಳಿಗೆ ಹೆಂಡ್ರಿಗೆ ಕೊಡ್ಲಕ್ ಬೇಕಾದಟ್ಟದ. ಗುರುವಿಗಿಲ್ಲ, ಲಿಂಗಕ್ಕಿಲ್ಲ, ಜಂಗಮಕ್ಕಿಲ್ಲ, ಅಲ್ಲಿ ಲೆಕ್ಕ ಬರ್ತದೆ. ಅಲ್ಲಿ ಲೆಕ್ಕಾಚಾರ ಚಾಲು ಆಗ್ತದೆ. ಮಕ್ಕಳಿಗೆ ಮೋಹ ಮತ್ತಿನೇನಿಲ್ಲ. ಹೆಂಡತಿ ಏನೂ ಕೇಳಿಲ್ಲ, ತನ್ನ ಪಾಡಿಗೆ ತಾನು ಅಡಿಗೆ ಮಾಡ್ಕೊಂಡು ತಾನೇಡಿ ತಿಂದು ನಿಮಗೀಟ ಹಾಕಿ ಬದುಕ್ತಿರ್ತಾಳೆ. ಆಕೆ ಇದನ್ನ ಕೇಳ್ತಾರೆ, ಏನಾರ ಬೇಕೇನು, ಏನಾರ ತರ್ಲೇನು, ಏನಾರ ಬೇಕೇನು, ಏನಾರ ತರ್ಲೇನು. 70 ವರ್ಷ ಬರೀ ಅದೇ ಮಾಡಿರಿ. ಈ ಕಡೆ ಪಾಠ ಹೇಳೋ ಮಾಸ್ತರ್ ಏನಾರ ಬೇಕೇನ ತೆಂದರೆ ಕೇಳಿರ ನಿಮ್ಮ ಮನಿ ಸದಸ್ಯ ಹೌದಾ ಅಲ್ಲ? ಬ್ರಹ್ಮಜ್ಞಾನ ಹೇಳ ಗುರು ಎಲ್ಲರಿಗೂ ಉದ್ಧಾರ ಮಾಡಂತ ಅಪೇಕ್ಷೆ ಇಟ್ಕೊಂಡು ಇಲ್ಲಿ ಇಷ್ಟೊಂದು ಶ್ರಮ ವಹಿಸ್ತಾರ ನಮ್ಮ ಸಲುವಾಗಿ. ನಮ್ಮಷ್ಟು ಪ್ರಯೋಜನ ನಿಮ್ಮ ಹೆಂಡ್ರ ಮಕ್ಕಳು ಎಂದೂ ಆಗಿರಂಗಿಲ್ಲ. ಆದ್ರೂ ಈ ಕಡೆ ನಿಮ್ಗೆ ಏನದ ಲಕ್ಷ್ಯ ಇಲ್ಲ. ನಾನು ಇಲ್ಲಿ ಏನು ಉಪಯೋಗ ಆಗ್ತೀನಿ, ಇಲ್ಲಿ ಏನು ಅವಶ್ಯಕತೆ ಆದ ಅನ್ನೋದೊಂದು ಭಾವ ಏನದಲ್ಲ, ಆ ಭಾವ ಏನದ ಕೇವಲ ನಿಮ್ಮ ಸಂಸಾರಕ್ಕೆ ಸೀಮಿತ ಅಂತ. ಸಂಸಾರ ಮೋಹ. ಏನ್ ಹೆಂಡ್ರಿಗೆ ನೀವು ಎಷ್ಟು ಮಾಡಿದ್ರು ನಿಮ್ಮ ಹೆಂಡ್ರು ನಿಮಗೆ ಮೋಕ್ಷ ಕೊಡ್ತಾರೇನ್ರಿ? ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡಿದ್ರು ನಿಮ್ಮ ಮಕ್ಕಳು ನಿಮಗೆ ಮೋಕ್ಷ ಕೊಡ್ತಾರೇನ್ರಿ? ಸಜಯ ಮುಕ್ತಿ, ವಿಧೇಯ ಮುಕ್ತಿ ಇಂಥದೊಂದು ಬ್ರಹ್ಮಜ್ಞಾನ ಹೇಳಂತ ಮಾಸ್ತರ ಮೂಲಿ ಗುಂಪಿ ಮಾಡಿ ಸಂಸಾರ ಮೋಹದೊಳಗ ಅದನ್ನೇ ಬೆಳೆಸ್ಕೋತಾ ಹೋಗೋದು. ಇದೇನಂತಂದ್ರೆ ನಿಮ್ಮದು ಒಂದೇ ಅಲ್ಲ, ಇಡೀ ಜಗತ್ತಿನಾಗ ಎಲ್ಲರದು ಅದೇ ಬುದ್ಧಿ. ನಾನು ಹಿಡ್ಕೊಂಡೆ, ನಮ್ಮನ್ನು ಹಿಡ್ಕೊಂಡೆ. ಮತ್ತಷ್ಟೆಲ್ಲ ವಿಷಮ ಸಂಸಾರವಿದನು ಕನಸೆಂದರಿ. ಕನಸು ಅಂತ ತಿಳ್ಕೊಂಡು ಕನಸಿಂದ ಸಿಂಗಾರ ಮಾಡ್ಕೊತ ಹೋಗೋದು. ನನಸಿನ ಸಿಂಗಾರ ಇಲ್ಲೇ ಇಲ್ಲ. ಅದಕ್ಕ ಮಕ್ಕಳಿಗೆ ಏನಾರೇ ಕೊಡಬೇಕಾದ್ರೆ ಇಲ್ಲಿ ಉದಾಹರಣೆ ಏನದಂದ್ರ ಹೊಳ್ಳಿ ಇಸ್ಕೋಬೇಕನ್ನ ಅಪೇಕ್ಷೆ ಇಲ್ಲ, ಎದಕ್ಕತ್ತೂ ಲೆಕ್ಕಾಚಾರ ಕೇಳಂಗಿಲ್ಲ. ತುಂಬಿ ತೂರಿ ಕೊಡ್ತಿರ್ತೀರಿ ಅಲ್ಲಿ. ಅದೇ ಮಕ್ಕಳ ಬಳಿ ಹೊಳ್ಳಿ ಇಸ್ಕೊಂಡ್ರೆ ಲೆಕ್ಕ ಇಡ್ತಾರ ಅವ್ರು. ಗಂಡ ಹೆಂಡತಿ ಕೂಡಿ ಇಬ್ಬರು ಕೂಡಿ ಲೆಕ್ಕ ಇಡ್ತಾರ. ಮರುದಿನ ಮತ್ತೊಂದು 10,000 ಕೇಳಿದ್ರೆ ಮತ್ತೆ ಕೊಡ್ತೀರಿ ನೀವು. ಅದೇ ನೀವು ಮರುದಿನ ಮಗನಿಗೆ ಕೇಳ್ರಿ, ಯಾಕಪ್ಪ ಎಲ್ಲಿ ಕೊಡ್ಲಿ ನಾನು, ನಮಗೆ ರಗಡದ ಅಂದ್ಬಿಡ್ತಾನೋ. ಒಂದ್ 2-3 ಸಾರಿ ರೊಕ್ಕ ಕೇಳ್ರಿ, ಮೇಲ ಗೊತ್ತಾತು. ಇನ್ನೊಂದ್ಸಾರಿ ಇವ್ರ ಮನಿಗೆ ಹೋಗ್ಬಾರ್ದು, ಇವ್ರಿಗೆ ಮಾತಾಡಿಸ್ಬಾರ್ದು ಅಂತ ನಾವು ತಮ್ಮ ಪಡಿಗೆ ತಾವು ಇದ್ದು ಬಿಡ್ತಾರ. ಆದ್ರೆ ರೊಕ್ಕ ಬೇಡ್ತಾರೆ ಇವ್ರ ಅಂತ ಹೇಳಿ. ಆದ್ರೆ ನಿಮ್ಗೆ ಏನ್ ಸಾರಿ ಕೇಳಿದ್ರು ನೀವು ಕೊಡ್ತೀರಿ. ದಟ್ ಈಸ್ ಸ್ವಯಂ ಪ್ರಕಾಶ್. ನೀವು ಸ್ವಯಂ ಪ್ರಕಾಶ ಅದೀರಿ. ನಿಮಗಿಲ್ಲ ಅಂದ್ರೂ ಎಲ್ಲಿದರೆ ತಂದು ಕೊಡ್ತೀರಿ. ಆದ್ರೆ ಅವರು ಇಲ್ಲ ಅಂದ್ರೆ ಎಲ್ಲಿದರೆ ತಂದು ಕೊಡಂಗಿಲ್ಲ. ಇಲ್ಲ ಅಂತ ಹೇಳಿ ಕುಂದಿರ್ತಾರೆ ಅಟೆ ಹೊರತು ಅಂತವೆಲ್ಲ ಮಾಡ್ಲಕ್ ಹೋಗಲ್ಲ ಅವ್ರು. ಏನಾರ ಮಾಡಪ್ಪ ನಂಬಲ್ಲಿ ಅಂತ, ಇಲ್ಲ ನೋಡು ಏನ್ ಮಾಡ್ತೀನಿ ನೋಡ ಅಂತಾರ. ಆಯ್ತು, ಹಿಂಗಿರ್ತಾವ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ರೂಪ ತತ್ವಜ್ಞಾನವನ್ನ ಬಾಹ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದೆ ಸಾಕ್ಷಿ ಪ್ರಕಾಶವಾಗಿರುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನವು ಸಾಕ್ಷಿ ಭಾಷ್ಯವಿರುತ್ತದೆ. ತನ್ನ ಪ್ರಕಾಶದಿಂದಲೇ ಸರ್ವವನ್ನ ಪ್ರಕಾಶ ಮಾಡುವಂತ ಬ್ರಹ್ಮವು ಸ್ವಯಂ ಪ್ರಕಾಶ ರೂಪವಿರುತ್ತದೆ. ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಿಂದಲೇ ಸರ್ವವನ್ನು ಪ್ರಕಾಶ ಮಾಡುವುದರ ಜೊತೆಗೆ ಅದು ಏನ್ ಪ್ರಕಾಶ ಮಾಡ್ಯದ? ನಿಮ್ಮ ವೃತ್ತಿಯನ್ನು ಪ್ರಕಾಶ ಮಾಡ್ಯದ. ಆ ವೃತ್ತಿ ಒಳಗ ಆಭಾಸದನ, ಆ ಆಭಾಸನನ್ನು ಅದು ಪ್ರಕಾಶ ಮಾಡಿದಾಗ ಅಲ್ಲಿ ಆಭಾಸನಾಗಿ ಉಳಿಯೋದಿಲ್ಲ. ಆಭಾಸ ಯಾವಾಗ ಅವ ಬಂದು ತೆಕ್ಕಿಗೆ ಹಾಕೋತಾನ ಇವನಿಗೆ ಆಭಾಸಗ, ಆವಾಗ ಅಲ್ಲಿ ಆಭಾಸ ಆಗಿ ಉಳಿಯುವಂಗಿಲ್ಲ. ಅವನೇನ್ ಮಾಡ್ಬಿಡ್ತಾನ, ಆಯ್ತು ಬಿಡಪ್ಪ ಈ ಜನ್ಮ ಸಾರ್ಥಕಾಯ್ತು, ಆ ಪ್ರಕಾಶ ಮಹಾಪ್ರಕಾಶದಲ್ಲಿ
ನಂದ್ಯಾತರ ಬುದ್ಧಿ, ನಂದ್ಯಾತರ ಸಂಸಾರ, ನಂದ್ಯಾತರ ಜೀವನ, ಇವೆಲ್ಲ ಕೈ ಬಿಟ್ಟು ಕೇವಲ ಅವ ತೆಕ್ಕಿಗೆ ಹಾಕೊಂಡಾಗ ಇದು ಕೈ ಬಿಡ್ತು. ನಾವು ಹೋಗಿ ಅವನಿಗೆ ತೆಕ್ಕಿಗೆ ಹಾಕಬೇಕಂತಂದ್ರ ಎಂದೂ ಆಗಂಗಿಲ್ಲ. ಅವ ತೆಕ್ಕಿಗೆ ಹಾಕೊಳ್ಳಂಗ ಯೋಗ್ಯ ಆದತ್ನಾಗ ಅಲ್ಲಿ ಅವ ಪ್ರಕಾಶ ಮಾಡಿದಾಗ ನಿಮಗೇನಾಗ್ತದಂದ್ರ ಆ ಆನಂದದ ಮುಂದೆ ಈ ಎಲ್ಲ ಸುಖಗಳು ಕ್ಷುಲ್ಲಕ ನಶ್ವರ ಅನ್ನಿಸ್ತಾವ. ಇದು ಕ್ಷಣಿಕ ಸುಖ, ಇದು ನಶ್ವರ ಅಂತ ಹೇಳಿದವರು ನಮ್ಮಂತ ಲೋಭಿಗಳು, ನಮ್ಮಂತ ಆಚಬುರುಕರು ಹೇಳೋದಲ್ಲದು ಮಾತ. ಪರಮಾತ್ಮನಿಂದ ಯಾರು ತೆಕ್ಕೆಗೆ ಹಾಕಿಸಿಕೊಂಡರಲ್ಲ ಅವ್ರು ಹೇಳಿದ ಮಾತಿವು. ಅವ್ರು ಹೇಳಿದ ಮಾತು ನಾವು ಹೇಳಕತ್ತೀವಿ. ಭೂತದ ಬಾಯಲ್ಲಿ ಬ್ರಹ್ಮಜ್ಞಾನ, ಭೂತದ ಬಾಯಲ್ಲಿ ಬ್ರಹ್ಮಜ್ಞಾನ, ಇದು ಮೆಲುಕು ಹಾಕೋದ್ರಿಂದ ನಮಗೂ ಏನಾರೆ ಅಂತದ ಆತದೇನಂತ ಹುಡುಕ್ಲಕತ್ತೀವಿ ಅಷ್ಟೇ. ಅದು ಯಾರು ಹೇಳಿದ ಮಾತು? ಸಂಸಾರ ಸುಖ ಕ್ಷಣಿಕ ನಶ್ವರ, ಈ ದೇಹ ನಾನಲ್ಲ, ಪಾಪ ಪುಣ್ಯ ಮಾಡದವ ನಾನಲ್ಲ, ಸುಖ ದುಃಖ ಮಾಡದ. ಇದು ಯಾರು ಹೇಳ್ಯಾರ ಈ ಮಾತು? ಯಾರು ಸಾಕ್ಷಿ ಒಳಗಿರೋ ಕೂಟಸ್ಥ ಆ ಒಂದು ಅಂತಃಕರಣ ವೃತ್ತಿಗೆ ಪ್ರಕಾಶ ಮಾಡಿದಾಗ ಆ ಸಾಕ್ಷಿಯ ಆನಂದ ಸ್ವರೂಪ ಯಾರಿಗಾಯ್ತು? ಯಾರಿಗರಿತು? ಆಭಾಸನಿಗೆ ಹರಿತದು. ಆಭಾಸಗೆ ಹರಿದ ಮೇಲೆ ಏನಾಯ್ತು? ಆಭಾಸನೊಳಗ ಆನಂದ ತುಂಬಿಕೊತ್ತು. ಆನಂದ ತುಂಬಿಕೊಂಡ ಮೇಲೆ ಏನಾಗ್ಬಿಡ್ತು? ಹಿಂಗೆ ಇರ್ಬೇಕು ನೋಡಪ್ಪ ಇದು ಜೀವನ, ಇದು ಸುಮ್ಮನೆ ದುಃಖ ಪಟ್ಟೆ, ಸುಮ್ಮನೆ ಪಾಪ ಪುಣ್ಯ ಸುಖ ದುಃಖ ಅಂತೇಳಿ ಸಂಸಾರ ಅಂತೇಳಿ ಎಟ್ಟರೆ ಒದ್ದಾಡಿಬಿಟ್ಟೆ. ಇದು ಯಾವುದು ನನಗೆ ಸಂಬಂಧ ಇಲ್ಲ. ಈಗ ನನಗೇನಿಲ್ಲ, ಆನಂದ ಆಗ್ಯದ ಈ ಸಾಧನೆಯ ಮೂಲಕ. ಈ ಆನಂದನೇ ನನ್ನ ನಿಜವಾದ ರತ್ನ ಅಂತ ತಿಳ್ಕೊಂಡು ನಾವು ಏನಾಗ್ಬಿಡ್ತಾನ? ಇವೆಲ್ಲ ಓಸ ಕೈ ಬಿಡ್ತಾನ. ಅದು ಕೈ ಬಿಟ್ಟವ್ರು ಹೇಳಿದ ಮಾತವು. ಯಾರು ಈ ಲೌಕಿಕ ಸುಖ ಭೋಗದಾಗ ಮುಳುಗಿರ್ತಾರ ಅವ್ರು ಹೇಳೋ ಮಾತಲ್ಲವು. ಜೀವನ್ಮುಕ್ತರು ಆಡಿದ ಮಾತುಗಳು ನಾವು ಮೆಲುಕು ಹಾಕೋತ್ ಕೂತಿರ್ತೀವಿ. ನಮಗೂ ಒಂದ್ ಸಾರಿ ಅಂತಃಕರಣ ಹದ ಹಾಗೆ ಇಂಥದ್ದು ಏನಾರ ಜೀವನ ನಮಗೂ ಒಂದು ಆನಂದ ಸಿಗ್ತದೇನಂತ. ಇದು ತತ್ವಜ್ಞಾನದ ಮಾತುಗಳು. ಯಾರು ಹೇಳಿದ ಮಾತುಗಳಿವು? ಜೀವನ್ಮುಕ್ತರು ಹೇಳಿದ ಮಾತುಗಳು. ಒಂದೇ ಸಲಕ್ಕೆ ವಿದೇಹ ಮುಕ್ತಿ ಆಗಿತ್ತು ಅಂತಂದ್ರೆ ನಮಗ ಅವ್ರ ಅನುಭವ ಹೇಳಕ್ ಯಾರೂ ಇರ್ತಿದ್ದಿಲ್ಲ ಜಗತ್ತಿನಾಗಿದ್. ಎಂತ ಅನುಕೂಲ ಮಾಡಿಟ್ಟನ ಪರಮಾತ್ಮ ಇದು ತಿಳ್ಕೋರಿ. ಸಂಸಾರ ಮೋಹ ಎಲ್ಲ ಕಳ್ಕೊಂಡು ಜೀವನ್ಮುಕ್ತರನ್ನ ಜೀವಂತಿಟ್ಟಿರ್ತಾನವ. ಎದಕ್ಕಿಟ್ಟಿರ್ತಾನ? ಬೇರೆಯವರಿಗೆ ತನ್ನ ಅನುಭವ, ದಿವ್ಯಾನುಭವಗಳನ್ನ ಹೇಳುವುದಕ್ಕೆ ಅವನು ಅವ್ರಿಗೆ ಜೀವಂತಿಟ್ಟಿರ್ತಾನ. ಇರು ಒಂದು 4 ದಿವಸ ಲೌಕಿಕ ಜೀವಿಗಳಿಗೆ ನಿನ್ನ ಅನುಭವಗಳನ್ನು ಹೇಳು ಅಂತ. ಎಲ್ಲ ಹೇಳೋದು ಮುಗಿದ ಮೇಲೆ ವಿದೇಹ ಮುಕ್ತಿ ಒಂದೇ ಸಲ ವಿದೇಹ ಮುಕ್ತಿ ಬೇಡ ಅಂತೇಳಿ ಮೊದಲು ಸದೇಹ ಮುಕ್ತನನ್ನಾಗಿ ಮಾಡಿ ಅವನ ಅನುಭವಗಳನ್ನ ಜಗತ್ತಿಗೆ ಬೀರೋದಕ್ಕ ಅವನಿಗೆ ಜೀವನ್ಮುಕ್ತನನ್ನಾಗಿ ಮಾಡಿಟ್ಟಿರ್ತಾನ. ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರವುಳ್ಳ ವೃತ್ತಿಗೆ ಮಾತ್ರ ಬ್ರಹ್ಮವು ವಿಷಯವಾಗಿರುತ್ತದೆ. ಆದ್ದರಿಂದ ಬ್ರಹ್ಮವು ಪ್ರಮಾತ ಭಾಷ್ಯನೂ ಅಲ್ಲ. ಮತ್ತೇನೆಂದರೆ ಅನ್ಯ ಪ್ರಕಾಶಗಳ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಿಂದಲೇ ಸರ್ವವನ್ನು ಪ್ರಕಾಶ ಮಾಡುವಂತ ಬ್ರಹ್ಮವು ಸ್ವಯಂ ಪ್ರಕಾಶ ರೂಪವಿರುತ್ತದೆ. ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ವಿಷಯವಾಗಿದೆ. ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ವಿಷಯವಾಗಿದೆ ಅಂತಂದ್ರ ಅದು ಬ್ರಹ್ಮ ಎಂದಾರೆ ವಿಷಯ ಆಗ್ಲಿಕ್ಕೆ ಸಾಧ್ಯ ಅದೇನು?
ಅದರ ಅರ್ಥ ಏನು? ಹಿಂಗಂದ್ರೆ ಏನಪ್ಪ? ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡೆ, ಬ್ರಹ್ಮನ ಅರಿತೆ ಅಂತಂದ್ರೆ ಅದರ ಅರ್ಥ ಏನು? ಕೇವಲ ಆವರಣ ಭಂಗ ಮಾತ್ರವಾಗಿದೆ ಅಂತ ತಿಳಿದುಕೊಳ್ಳಬೇಕು. ಅಲ್ಲಿ ಆವರಣ ಭಂಗ ಆಗಿದ್ದಕ್ಕೆ ಏನಾಯ್ತಪ್ಪ ಅಂದ್ರೆ ಕಾರಣ ಸಾಕ್ಷಿಯು ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ, ವೃತ್ತಿಯಿಂದ ಪ್ರಕಾಶವಾಗಿಲ್ಲ. ವೃತ್ತಿ ಹೋಗಿ ಬ್ರಹ್ಮನನ್ನ ಪ್ರಕಾಶ ಮಾಡಿಲ್ಲ. ಸಾಕ್ಷಿ ಸ್ವಯಂ ಪ್ರಕಾಶ ಆದ, ಆ ಸ್ವಯಂ ಪ್ರಕಾಶವಾದ ಸಾಕ್ಷಿನೇ ನಿಮ್ಮ ವೃತ್ತಿಗೆ ಪ್ರಕಾಶ ಮಾಡ್ಯಾರ. ಅವನೇ ಇವನಿಗೆ ಪ್ರಕಾಶ ಮಾಡ. ಈಗ ಒಬ್ಬವ ಒರಟು ವ್ಯಕ್ತಿ ಇರ್ತಾನ, ಅವ ಒರಟು ವ್ಯಕ್ತಿ ಏನ್ ಮಾಡ್ತಿರ್ತಾನ? ಇಲ್ಲಿ ಅದು ಉದಾಹರಣೆ ಹೇಳೋದ ಸೂಕ್ತ ಅಲ್ಲ ಅಂದ್ರೂ ಸಹಿತ ಅವನೇನು ಎಲ್ಲ ಕಡೆ ತನ್ನ ಒರಟತನವನ್ನ ಮಾಡ್ಕೋತಾನ, ಒರಟತನ ಪ್ರದರ್ಶನ ಮಾಡ್ಕೋತಾನ, ಪ್ರದರ್ಶನ ಮಾಡ್ಕೋತಾನ. ಎಲ್ಲ ಶಾಲೆಯಾಗನು ಹೊರಟತನ, ಮನೆಯಾಗನು ಹೊರಟತನ, ಸಮಾಜದಾಗನು ಹೊರಟತನ. ಮತ್ತು ಹೊರಟತನ ಆದ್ಮೇಲೆ ಕಡೆಗೆ ರೋಡ್ ಮೇಲೆ ಪೊಲೀಸರ ಸಂಘಟನೆ ಹೊರಟತನ ತೋರಿಸ್ತಾನ. ಪೊಲೀಸರ ಸಂಘಟ ಹೊರಟತನ ತೋರಿಸಿದಾಗ ಏನಾಯ್ತು? ಅಲ್ಲಿ ಪೊಲೀಸ್ ಏನಾಗ್ಬೇಕೀಗ? ಅವನಕಿಂತ ಹೊರಟಾಗಿ ಇವನಿಗೆ ಬರಬ್ಬರಿ ಮಾಡ್ಬೇಕಾಗಿಲ್ಲ. ಹೊರಟನಿಕಿಂತ ಹೊರಟಾದಾಗೆ ಅವನ ನೆಟ್ಟಗಾತಾನ. ಎಲ್ಲವನ್ನ ಇದು ಪ್ರಕಾಶ ಮಾಡ್ಕೋತ ಹೋಗ್ತದ. ಹೋಗಿ ಅಲ್ಲಿ ಒಂದು ಸಿಗ್ತದ ನೋಡ್ರಿ ಎದರ, ಅದಕ್ಕೆ ಪ್ರಕಾಶ ಮಾಡೋ ಶಕ್ತಿ ಇರಂಗಿಲ್ಲ. ಪೊಲೀಸರ ಮುಂದೆ ಹೊರಟತನ ಮಾಡಿದ್ರೆ ಸುಮ್ಬಿಡ್ತಾರನ್ರಿ ಅವ್ರು. ನಿನ್ನ ಪ್ರಕಾಶ ಮಾಡ್ತೀನಿ ಅಂತ ಅವ್ನು ನೋಡ್ಲಕ್ಕತ್ತದ. ನೀ ನನಗೇನು ಪ್ರಕಾಶ ಮಾಡ್ತೀನಿ, ನಾನೇ ನಿನಗೆ ಪ್ರಕಾಶ ಮಾಡ್ತೀನಿ ತಡಿ ಅಂತೇಳಿ ಒಳ್ಳೆ ಬ್ರಹ್ಮನೇ ಆ ವೃತ್ತಿ ಪ್ರಕಾಶ ಮಾಡಿಬಿಡ್ತು. ನೀನ್ ಎಂತ ವಜೆ ಅನ್ನೋದು ನಿನಗೆ ತೋರಿಸ್ತೀನಿ ತಡಿ ನಿನ್ನ ಅಂತೇಳಿ ಬುದ್ಧಿ ಕಲತ್ತು. ಆವಾಗ ಆಭಾಸ ಏನಾಗ್ಬಿಡ್ತಾನ? ನಂದು ಎಲ್ಲ ತಪ್ಪು ಬದುಕು, ನಾನು ಆ ರೀತಿ ಬ್ರಹ್ಮನಿಂದ ಭಿನ್ನ ಅಂತ ಭಾವಿಸಿದ್ದೇ ತಪ್ಪು. ನಾ ಬ್ರಹ್ಮನೊಳಗ ಅಭಿನ್ನವಾಗಿದ್ದೇನೆ, ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ನಾನು. ಆ ಅಭಿನ್ನ ಅನ್ನೋದಂಥದ ಸ್ಥಿತಿನೇ ನಾ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅವನಿಂದ ಭಿನ್ನ ಅದೇನೆ ಅಂತ ತಿಳ್ಕೊಂಡಿದ್ದಕ್ಕೆ ನಾನು ಈಟೆಲ್ಲ ತಿಳ್ಕೊಂಡು ಗದ್ದಲಕ್ಕೆ ಬಿದ್ದೆ ಅಂತೇಳಿ ಆವಾಸನೊಳಗಿನ ಅಜ್ಞಾನ ಎಲ್ಲ ಸರ್ವನಾಶ ಆಗಿ ಹೋಗ್ಬಿಡ್ತು. ಸರ್ವನಾಶ ಆಗಿ ಆವಾಸ ತನ್ನ ಸ್ವರೂಪವನ್ನು ಕಳ್ಕೊಂಡು ಬ್ರಹ್ಮನೊಳಗ ಅಖಂಡವಾಗಿ ಬಿಡ್ತಾನ ಅವನು. ಯಾವ ರೀತಿ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನ ತಿಳ್ಕೊಬೇಕಂತ ಅದಕ್ಕೆ ಭಾರಿ ಕ್ಯೂರಿಯಾಸಿಟಿ ಇತ್ತ. ಸಮುದ್ರದ ಆಳ ತಿಳ್ಕೊಳಕ್ಕೆ ಸಮುದ್ರ ಪ್ರವೇಶ ಮಾಡಿದ ಕೂಡ್ಲೇನೆ ಅದೇನು ಉಪ್ಪಿನ ಗೊಂಬೆ ಏನಾಯ್ತು? ಸಮುದ್ರದೊಳಗೆ ಕರಗಿ ಸಮುದ್ರದ ಆಕಾರ ತಾಳಿಬಿಟ್ಟಿತು. ಅಲ್ಲಿ ಗೊಂಬಿ ಸಮುದ್ರ ದಂಡಿಗೆ ಹೋಗಿ ನಿಂದ್ರದಷ್ಟೇ, ಆದ್ರೆ ಸಮುದ್ರನೇ ತೆರೆಯೋಪಾದಿಯಲ್ಲಿ ಬಂದು ಆ ಗೊಂಬೆಯನ್ನ ತನ್ನೊಳಗೆ ಕರ್ಕೊಂಡು ಪ್ರಕಾಶ ಮಾಡ್ತಾ, ಗೊಂಬೆಗೆ ಇದು ಪ್ರಕಾಶ ಮಾಡ್ತಾ. ಸಮುದ್ರ ದಂಡಿಗೆ ಹೋಗಿ ನಿಂತರ ಸಾಕು, ಸಮುದ್ರ ತಾನೇ ಬಂದು ನಿಮ್ಗೆ ಎಳ್ಕೊಂಡು ಹೋಗ್ತದ ಇಲ್ಲ? ತೆರೆಗಳು ಬಂದು ಎಳ್ಕೊಂಡು ಹೋಗ್ತಾವಲ್ರಿ. ಮತ್ತೆ ಹಂಗ ಏನಾಗ್ತದ? ಅದರ ದಂಡಿಗೆ ಹೋಗಿ ನಿಂದಿರೋದಷ್ಟೇ ನಮ್ಮ ಕೆಲಸ. ನಮ್ಮನ್ನು ಒಳಗೆ ಸಮುದ್ರ ಪಾಲು ಮಾಡ್ಕೊಳ್ಳೋದು ಅದ್ರ ಕೆಲಸ, ಅದು ಮಾಡ್ಕೊತದ. ತನ್ನೊಳಗೆ ಸೇರಿಸ್ಕೊಂಡು ತನ್ನಂಗೆ ತಾನು ಮಾಡ್ಕೊತದ. ಅದು ಪ್ರತಿ ಸಲನೂ ತೆರೆ ಬರ್ತದ ನಮ್ಮನ್ನ ತನ್ನ ಪಾಲು ಮಾಡ್ಕೋಬೇಕಂತ. ನಾವು ದೂರ ಇದ್ರೆ ಅದೇನ್ ಮಾಡ್ತದ? ಹಂಗ ಪ್ರಕಾಶ ಪ್ರತಿನಿತ್ಯ ಒಂದು ಅಲೆ ಬರ್ತಿರ್ತದ. ನಿಮ್ಮ ಒಳಗಿನ ಸ್ವಯಂ ಪ್ರಕಾಶದ ಪ್ರತಿನಿತ್ಯ ಒಂದು ಅಲೆ ಬರ್ತಿರ್ತದ. ಸತ್ಸಂಗದೊಳಗ ಬಂದಾಗ ಆ ಅಲೆ ಬಂದಾಗ ಅಲೆಯಿಂದ ಬಹಳ ದೂರ ಇದ್ರೆ ಅದನ್ನ ಅದೇನ್ ಮಾಡ್ತದ? ನೀವು ಅದರ ಸಮೀಪವಾದ್ರೆ ಅಂದ್ರೆ ತನ್ನ ಹಂಗ ಮಾಡ್ಕೋತದ ಕರ್ಕೊಂಡು. ಅದಕ್ಕೆ ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ವಿಷಯವಾಗಿದೆ ಅಂದರೆ ಕೇವಲ ಆವರಣ ಭಂಗವಾಗಿದೆ ಅಂತ ತಿಳ್ಕೋರಿ. ನೀವು ಬ್ರಹ್ಮನನ್ನು ಅರಿತೀರಿ ಅಂತ ನೀವು ಅಂದ್ರಿ ಅಂತಂದ್ರೆ ಏನ್ ತೊಂದರೆ ಇಲ್ಲ.
ಆವರಣ ಭಂಗ ಮಾಡ್ಕೊಂಡಿರಿ ಅಂತ ಅಷ್ಟೇ ತಿಳ್ಕೋರಿ. ಹೊರತು ಬ್ರಹ್ಮನನ್ನ ಪ್ರಕಾಶ ಮಾಡಿನಿ ಅಂತ ಬ್ರಹ್ಮ ನೋಡಿನಿ ಅಂತ ಅನ್ಬೇಡ್ರಿ ಅಂತ ಇಷ್ಟೇ ತಿಳ್ಕೊರಿ. ಕಾರಣ ಸಾಕ್ಷಿಯು ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ. ಅದು ಸ್ವಯಂ ಪ್ರಕಾಶ ಅದ, ಅದು ಅದೇ ನಿಮಗೆ ಪ್ರಕಾಶ ಮಾಡ್ತದ ಹೊರತು ನೀವು ಅದನ್ನು ಪ್ರಕಾಶ ಮಾಡ್ಲಿಕ್ಕೆ ಆಗಂಗಿಲ್ಲ. ವೃತ್ತಿಯಿಂದ ಅದು ಪ್ರಕಾಶವಾಗಿಲ್ಲ, ಆಭಾಸನಿಂದ ಪ್ರಕಾಶವಾಗಿಲ್ಲ, ಅವಿದ್ಯೆಯಿಂದ ಪ್ರಕಾಶವಾಗಿಲ್ಲ. ಅದು ಸ್ವಯಂ ಪ್ರಕಾಶವಾಗಿದೆ. ನಿಮ್ಮ ಅವಿದ್ಯೆಲಿಂತೂ ಪ್ರಕಾಶ ಆಗಿಲ್ಲ, ವೃತ್ತಿಲಿಂತೂ ಪ್ರಕಾಶ ಆಗಿಲ್ಲ, ಮತ್ತೆ ಆಭಾಸನಿಂದನೂ ಪ್ರಕಾಶ ಆಗಿಲ್ಲ. ಭಾರಿ ಅದ ವಾಕ್ಯ. ವೃತ್ತಿಯಿಂದನೂ ಪ್ರಕಾಶ ಆಗಿಲ್ಲ, ಆಭಾಸನಿಂದೂ ಪ್ರಕಾಶ ಆಗಿಲ್ಲ, ಮತ್ತೇನಾಗಿದೆ ಅವಿದ್ಯೆಲಿಂತನೂ ಪ್ರಕಾಶ ಆಗಿಲ್ಲ. ಅದು ಕೂಟಸ್ಥ ಸ್ವಯಂ ಪ್ರಕಾಶ ಇದ್ದು ತಾನೇ ಈ ವೃತ್ತಿಯನ್ನು ಪ್ರಕಾಶ ಮಾಡ್ಯದ, ಆಭಾಸನನ್ನು ಪ್ರಕಾಶ ಮಾಡ್ಯದ, ಅವಿದ್ಯೆಯನ್ನು ಪ್ರಕಾಶ ಮಾಡ್ಯದ. ಅವು ಯಾವೂ ಅಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಆಭಾಸ ಒಬ್ಬನೇ ನಿಲ್ಲತಾನ. ಯಾಕಂದ್ರೆ ಜೀವೋ ಬ್ರಹ್ಮೈವ ನಾಪರಹ ಅಂತಂದಾಗ ಆ ಜೀವನೇ ಬ್ರಹ್ಮ ಸ್ವರೂಪ ಇದ್ದದಕ್ಕೆ ಅವನಿಗೆ ನಿಂದ್ರ ಶಕ್ತಿ ಅವನಿಗೆ ಅದ. ಅವನಿಗೆ ತನ್ನ ವಿಸ್ಮೃತಿ ಏನಾಗ್ಯದ ಅದು ಕಳ್ಕೊಂಡು ಹೊಳ್ಳಿ ಮತ್ತೆ ನಾ ಬ್ರಹ್ಮದೀನಿ ಅಂತ ತಿಳ್ಕೊಂಡ್ಬಿಡ್ತಾನೆ. ನಾ ಜೀವ ಇದೀನಿ ಅಂತ ಹೇಳಕ್ಕೆ ಜಡ ದೇಹಾಭಿಮಾನಿ, ಜಡದ ಜಗತ್ತಿನ ಅಭಿಮಾನಿಯಾದಂತ ಜೀವ ಏನ್ ಮಾಡ್ತಾನೆ, ಈ ಜಡ ಜಗತ್ತಿಂದು ಜಡ ದೇಹದ ಅಭಿಮಾನಗಳನ್ನ ಬಿಟ್ಟು ಬಿಡ್ತಾನೆ. 36 ತತ್ವಗಳನ್ನ ಕೈ ಬಿಟ್ಬಿಡ್ತಾನ ನಾವು. 36 ತತ್ವಗಳು, ಸತ್ವ ರಜ ತಮ 3 ಗುಣಗಳಿಂದ ಶುದ್ಧ ತತ್ವ, ಮಿಶ್ರ ತತ್ವ, ಅಶುದ್ಧ ತತ್ವಗಳು ಏನೇನದವ ಎಲ್ಲ ಕೈ ಬಿಟ್ಬಿಡ್ತಾನ. ಈ ಲೌಕಿಕ ಇವೆಲ್ಲ 36 ತತ್ವಗಳಿವೇನದವ ಲೌಕಿಕ ಅದವ. ಈ ಯಾವ ತತ್ವಗಳಿಗಿಂತ ಮೀರಿದವನು ಬ್ರಹ್ಮವನ. ನಾನು ಆ ಬ್ರಹ್ಮನೊಳಗೆ ಒಂದಾಗಬೇಕು ಅಂತ ಅದರ ಸುಖದ ಪರಿಚಯ ಆದಾಗ ಬ್ರಹ್ಮನೊಳಗೆ ಒಂದಾಗಿರ್ತಾನೆ. ಇದಕ್ಕೆ ಇನ್ನ ದೃಷ್ಟಾಂತ ಕೊಟ್ಟು ಇನ್ನ ಸರಳ ಮಾಡ್ತಾರ. ಅದು ಮತ್ತೆ ನಾಳೆ ಈ ದೃಷ್ಟಾಂತಗಳು ಏನ್ ಮಾಡ್ತಾನ, ಬಟ್ಟೆ ಬಗ್ಗೆ, ಸಾಬೂನಿನ ಬಗ್ಗೆ ಹೀಗೆಲ್ಲ ಸರಳ ಸರಳ ದೃಷ್ಟಾಂತವನ್ನು ಕೊಟ್ಟು ಬ್ರಹ್ಮ ಹೆಂಗದನ ಸಾಬೂನ್ ಇದ್ದಂಗದನ. ಆ ಕೊಳೆಯನ್ನ ಪ್ರಕಾಶ ಮಾಡಿ ಆ ಕೊಳೆಯನ್ನ ತಾನೇ ತೆಗಿತಾನ. ತೆಗೆದು ತನ್ನಂತೆ ಅದನ್ನ ಶುಭ್ರ ಮಾಡ್ತಾನ. ಇವೆಲ್ಲ ಸಣ್ಣ ಸಣ್ಣ ದೃಷ್ಟಾಂತಗಳು ಕೊಟ್ಟಗೋತ ಬ್ರಹ್ಮನನ್ನ ಅಖಂಡ ಭಾವದಲ್ಲಿ ಅನುಭವಿಸುವಂತ, ಭಾನ ಮಾಡ್ಕೊಳ್ಳಂತ ಜ್ಞಾನ ಕೊಡ್ತಾನ. ಇನ್ನ ಮುಂದಿನ ದಿನಮಾನಗಳಲ್ಲಿ ಇದು ಇನ್ನ ಮುಂದುವರಿತದೆ. ಇನ್ನ 1 ದಿನ ಆಗ್ತದ, 2 ದಿನ ಆಗ್ತದ ಗೊತ್ತಿಲ್ಲ. ಆಮೇಲೆ ಇದರದ್ದು ಫಲಶ್ರುತಿ ಏನಂದ್ರ, ಈ ಒಂದು ಪಾಠದ ಅಧ್ಯಯನ ಮಾಡಿದವರು ಹೆಂಗಿರಬೇಕು, ಅದರದ್ದು ಫಲಶ್ರುತಿ ಹೇಳ್ತಾರೆ. ಹೆಂಗಿರ್ಬೇಕು ಹೇಳಿದ್ರೆ ನಾವು ಹಾಂಗ್ ಇದ್ದೇವಂತಂದ್ರ ಇಲ್ಲಿ ತನಕ ಕೇಳಿದ್ದು ಸಾರ್ಥಕ ಆಗ್ತದ. ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳಿ. ಈ ಮಟ್ಟದ್ದು, ಈ ಪ್ರಮಾಣದ್ದು ತಿಳುವಳಿಕೆ, ಜ್ಞಾನ, ಸತ್ಸಂಗ ಯಾವ ಜನ್ಮಕ್ಕಾಗ್ಲಿ ಮುಂದೆ ಎಲ್ಲೇ ಆಗಲಿ ಎಂದೇ ಆಗಲಿ ಮತ್ತ ನಿಶ್ಚಲ್ ದಾಸನೆ ಬರ್ಬೇಕು ಇದನ್ನ ಹೇಳಕ್. ವೃತ್ತಿ ಸಹಿತ ಆಭಾಸ ಅಥವಾ ಆಭಾಸ ಸಹಿತ ವೃತ್ತಿ, ಅವು 4 ಅದಾವ. ಕೂಟಸ್ಥನೂ ಇರ್ತಾನ, ಆಭಾಸನೂ ಇರ್ತಾನ, ವೃತ್ತಿನೂ ಇರ್ತದ, ಅವಿದ್ಯನೂ ಇರ್ತದ. 4 ವೈರ್ ಇದ್ದಂಗ ಅವು. 4 ಕೂಡ ಹೊರಗೆ ಬರ್ತಾವ. ಆ 4 ವೈರ್ಗಳು ಏನು ಹೊರಗೆ ಹೋಗಿ ಹೊರಗಿನ ವಸ್ತುಗಳನ್ನ ನೋಡುವಾಗ ಅವುಗಳ ನಾಮ ರೂಪ ಕ್ರಿಯೆಗಳನ್ನ ಬಿಟ್ಟು ನೋಡ್ರಿ, ಅಲ್ಲಿ ಬ್ರಹ್ಮನೇ ಕಾಣ್ತಾನ.
ಅವು ನಾಮ ರೂಪ ಕ್ರಿಯೆಗಳನ್ನ ಬಿಟ್ರೆ ನಿಮಗ್ ಬ್ರಹ್ಮ ಕಾಣಿಸ್ತಾನ ಅಂತಂದ್ರ ನಿಮ್ಮೊಳಗ ಆವರಣ ಏನದ, ನಾಮ ರೂಪ ಕ್ರಿಯೆಗಳ ಆವರಣ ಅದ. ಅದನ್ನ ಬಿಟ್ಟು ನೋಡಿದ್ರಿ ಅಂತಂದ್ರ ಆ ಬ್ರಹ್ಮನನ್ನ ನೀವು ನೋಡಲ್ಲ. ಬ್ರಹ್ಮನೇ ಯಾರ ಕಣ್ಣೊಳಗಿಂದಿದ ನಾಮ ರೂಪ ಕ್ರಿಯೆಗಳನ್ನ ನೋಡುವಂತ ಒಂದು ಕುತೂಹಲ, ಅದನ್ನು ಬಿಟ್ಟವರಿಗೆ ಅವ ಬ್ರಹ್ಮನೇ ಸ್ವಯಂ ಪ್ರಕಾಶ ಆಗಿ ನಿಮ್ಮ ವೃತ್ತಿಯನ್ನ ಪ್ರಕಾಶಿಸ್ತಾನೆ. ಆವಾಗ ನಿಮ್ಮ ಆಭಾಸನಿಗೆ ಏನಾಗ್ತದ, ಓ ಈ ನಾಮ ರೂಪ ಕ್ರಿಯೆಗಳು ಬಿಟ್ರೆ ಇವ ಸಿಗ್ತಾನ ಅನ್ನೋಂಥದ್ದು ಅನುಭವ ಆಗ್ಲಕತ್ತಿ ಬಿಡ್ತಾವ. ಹಾಗೆ ಆನಂದ ಹೊಂದತಾನ. ಮತ್ತ ಒಳಗ್ ನೋಡ್ಕೊಳಕ್ ಹೋದ್ರಿ ಅಂತಂದ್ರ ಎಲ್ಲಾ ಟೈಮ್ನೊಳಗೂ ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ, ನಿರಾವರಣ ಅಂತಃಕರಣ ಆಗಿ ಏನ್ ಮಾಡ್ಬೇಕು, ಅಂತಃಕರಣದ ಕಡೆ ಅಂದ್ರೆ ನಮ್ಮೊಳಗೆ ನಾವು ನೋಡ್ಕೊಳ್ಳೋದು. ಹೊರಗಿನ ವಸ್ತುಗಳು ಯಾವ ಅಪೇಕ್ಷೆ ಇಲ್ಲದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇರಲಾರ್ದೆ ನಮ್ಮೊಳಗೆ ನಾವು ನೋಡ್ಕೊಳ್ಳೋದು. ಯಾವಾಗ ನಿಮ್ಮೊಳಗೆ ನೀವು ನೋಡ್ಕೊಳಕ್ ತಯಾರಾಗ್ತೀರಿ, ಆವರಣ ಭಂಗ ಮಾಡೋದು ಅಂತಂದ್ರೇನು, ಕಿಟಕಿ ಬಾಗಿಲುಗಳು ತೆರೆದಂಗ ಅಷ್ಟೇ. ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣಗಳನ್ನ ಬಿಟ್ಟು ಪರಮಾತ್ಮ ಅಂತ ಒಬ್ಬ ಇದ್ದಾನೆ, ಆ ಪರಮಾತ್ಮ ಬೇರೆ ಯಾರು ಅಲ್ಲ, ನಾನೇ ಆ ಪರಮಾತ್ಮ ಅದೀನಿ ಅನ್ನಂಥದ್ದು ಇವೆರಡು ಆವರಣಗಳ ಅಭಿಪ್ರಾಯಗಳನ್ನ ಆಭಾಸ ತುಂಬಿಕೊಂಡು ಅಂತರ್ಮುಖಿಯಾಗಿ ಯಾವಾಗ ಕುಳಿತಿರ್ತಾನ, ಅವಾಗ ಏನಾಗ್ತದ, ಆ ಸ್ವಯಂ ಪ್ರಕಾಶನಾದ ಕೂಟಸ್ಥನೇ ಏನಾಗ್ತಾನ, ಇಂಥ ಅಂತಃಕರಣಕ್ಕೆ ಅವ ಪ್ರಕಾಶ ಮಾಡ್ತಾನ. ಅವನೇ ಬರ್ತಾನ, ಅವನೇ ಪ್ರಕಾಶ ಮಾಡ್ತಾನ. ಈಗ ಕನ್ನಡಿ ಮುಂದೆ ಹೋಗಿ ನಿಂತಿರಿ, ಕನ್ನಡಿ ಮುಂದೆ ಹೋಗಿ ನಿಂತ ಹೊತ್ನಾಗ ಕನ್ನಡಿಗೆ ಮ್ಯಾಲೊಂದು ಏನೋ ಪರದೆ ಹೊಚ್ಚಾರ. ಆ ಪರದೆ ಹೊಚ್ಚಿದಾಗ ನಿಮ್ ಪ್ರತಿಬಿಂಬ ಅಲ್ಲಿ ಕಾಣಂಗಿಲ್ಲ. ಯಾವಾಗ ಆ ಪರದೆ ನೀವು ತೆಕ್ಕೊಂಡ್ರಿ, ನಿರಾವರಣ ಆದ್ರಿ ಅಂದ್ರೆ ನಿಮ್ಮ ಪ್ರತಿಬಿಂಬ ಅದ್ರೊಳಗೆ ಇದ್ದೇ ಅದು. ಹಂಗದ ಏನಾಗ್ಬಿಡ್ತದ, ಆ ಒಂದು ಸ್ವಯಂ ಪ್ರಕಾಶ ಸಾಕ್ಷಿನೇ ಏನಾಗ್ಬಿಡ್ತದ, ನಿಮ್ಮ ಅಂತಃಕರಣದೊಳಗೆ ಪ್ರವೇಶ ಮಾಡ್ತವೆ, ನಿಮ್ಮ ವೃತ್ತಿ ಒಳಗೆ ಪ್ರವೇಶ ಮಾಡ್ತವೆ. ನಿಮ್ಮ ವೃತ್ತಿ ಒಳಗೆ ಆ ಜ್ಞಾನ ಸ್ವರೂಪನಾದ ಬ್ರಹ್ಮ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಅಜ್ಞಾನ ಇರ್ಲಕ್ ಸಾಧ್ಯ ಅದ ಏನು? ಇಲ್ಲ. ಅಜ್ಞಾನ ನಾಶ ಹೋಗ್ಬಿಡ್ತದೆ. ಬೆಳಕು ಬಂದಾಗ ಕತ್ತಲಿರ್ತದೆ, ಅವಿದ್ಯೆ ಹೋಗ್ಬಿಡ್ತದ. ನಾಲ್ಕದವಲ್ಲ ಅಲ್ಲಿ, ಒಂದು ಅವಿದ್ಯೆ ಅದ, ಒಂದು ಆಭಾಸ ಅದ, ಮತ್ತೆ ವೃತ್ತಿ ಅದ, ಮತ್ತೆ ಕೂಟಸ್ಥದನ. ಅಲ್ಲಿ ಕೂಟಸ್ಥನ ಲೀಲೆ ಏನಾಗ್ಯದ, ಕೂಟಸ್ಥನೇ ಹೊಳ್ಳಿ ಆ ಅವಿದ್ಯೆ ಮತ್ತೆ ವೃತ್ತಿ ಮತ್ತೆ ಆಭಾಸನ ಮೇಲೆ ಅಲ್ಲಿ ಪ್ರಕಾಶ ಮಾಡಿದಾಗ ಅವಿದ್ಯೆ ನಾಶ ಆಗಿ ಹೋಗ್ಬಿಡ್ತದ, ಇರಂಗೇ ಇಲ್ಲ, ಕತ್ತಲಕ್ಕೆ ಹೋಗ್ಬಿಡ್ತದ. ಮುಂದೇನಾಗ್ತದ, ಈ ವೃತ್ತಿ ಇಲ್ಲದೆ ವ್ಯವಹಾರ ಆಗಂಗಿಲ್ಲ. ಅದು ವೃತ್ತಿ ಏನ್ ಮಾಡ್ತದ, ಆಭಾಸನ ಹಿಡ್ಕೊಂಡು ಹೋಗಿ ಅಲ್ಲಿ ನಿಂದಿರ್ಸಿರ್ತದಲ್ಲ, ಅವಾಗ ಆಭಾಸಗ ಯಾವಾಗ ಬ್ರಹ್ಮನ ಪ್ರಕಾಶ ಆಗ್ತದ, ಅವಾಗ ಏನಾಗ್ಬಿಡ್ತದ, ಅವನಿಗೊಂದು ತಿಳುವಳಿಕೆ ಬರ್ತದ. ಏನ್ ತಿಳುವಳಿಕೆ ಅಂತಂದ್ರ ಭಯಂಕರ ಆನಂದ ಆಗ್ತದ ಅವನಿಗೆ. ಆನಂದ ಆದ್ಮೇಲೆ ಇನ್ನು ಇವೆಲ್ಲ ಹಿಡ್ಕೊಂಡು ದುಃಖ ಸುಮ್ಮನೆ ಪಟ್ಟಿನಲ್ಲ ಅಂತೇಳಿ ಪಶ್ಚಾತ್ತಾಪ ಆಗ್ತದ. ನೀವು ಅಕಸ್ಮಾತ್ ರಾಯಚೂರಿಗೆ ಬಂದ್ರಿ, ಇಲ್ಲಿ ನಿಮಗೆ ದೊಡ್ಡ ಆನಂದ ಆಗ್ಬಿಡ್ತು, ಹೊಳ್ಳಿ ಗೋಕಾಕಕ್ಕೆ ಹೋಗಿ ಎಲ್ಲಿ ಕಿರಿಕಿರಿ ಬಹಳ ತ್ರಾಸದ, ಸುಮ್ ಇಲ್ಲೇ ಇದ್ ಬಿಡಮು ಅಂತೇನಾಗ್ತದಲ್ಲ, ಹಂಗಾಗ್ತವ. ಒಳ್ಳೆ ಆದ್ರೆ ಈಗ ತವ್ರ ಮನೆಗೆ ಬಂದಕ್ಕೆ ಹೆಣ್ಮಗಳಿಗೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಜವಾಬ್ದಾರಿ ಹೊರಬೇಕಲ್ಲ, ಅಲ್ಲಿ ಹೋಗಿ ಸುಮ್ ಇಲ್ಲ ಎದ್ರಾಯ್ತು, ಇದೇ ನನ್ನ ತವ್ರ ಮನೆ ಅಂತೇಳಿ ಅಕ್ಕಿಗೆ ಏನಾಗ್ಬಿಡ್ತದ, ಒಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿ ಏನಾಗ್ಬಿಡ್ತದ, ಒಳ್ಳೆ ಹೋಲಾರದಂತ ಒಂದು ಸ್ಥಿತಿನೂ ಬರ್ತದೆ. ಅದೇ ಶಾಶ್ವತವಾದ ಮೋಕ್ಷ, ಅದೇ ಶಾಶ್ವತವಾದ ಮೋಕ್ಷ. ಆ ಶಾಶ್ವತವಾದ ಮೋಕ್ಷ ಉಂಟಾಗ ತನಕ ಇದು ಹಂಗೆ ಮೇಲ ದಿನ ಒಂದು ತೆರೆಗಳು ಬಂದಂಗ ಶ್ರವಣ ಮಾಡ್ಕೋತಿರ್ಬೇಕು. ಇದು ಜನ್ಮ ಜನ್ಮಾಂತರಕ್ಕೆ ಕಂಟಿನ್ಯೂ ಇರಬೇಕು. ಕಡೆಗೆ ಒಂದಿನ ಬರ್ತದ, ಶಾಶ್ವತವಾದ ಮೋಕ್ಷದ ಆನಂದ ಉಂಟಾಗ್ತದ. ಆ ದಾರ್ಯಾಗಿದ್ದವ್ರಿಗೆ ಅದು ಸಿಗ್ತದ. ಅದು ಉಂಟಾದಾಗ ಏನಾಗ್ತದ, ಈ ವಿಷಮ ಸಂಸಾರ ಇದೆಲ್ಲ ಒಂದು ಕನಸು ಬಿಡಪ್ಪ, ಇದು ಅದಕ್ಕೆ ಸುಮ್ಮನೆ ಗುದ್ದಾಟಿ ಹೈರಾಣಾಲಕತ್ತೀವಿ ನೋಡಿದು ಅಂತ ಹೇಳಿ ಅವನಿಗೆ ಅದರ ಮೇಲಿಂದ ಅಪೇಕ್ಷೆ ಕಳ್ಕೊಂಡ್ಬಿಡ್ತಾನೆ.
ಅಜ್ಞಾನ. ಸಂಸಾರ ಬಿಟ್ಟು ಹೋಗೋದಂದ್ರೆ ಗಂಡ ಹೆಂಡತಿ ಮಕ್ಕಳು ಬಿಟ್ಟು ಎಲ್ಲಿ ಹೋಗೋದಲ್ಲ, ಅಲ್ಲಿರುವ ಅಭಿಪ್ರಾಯಗಳು ವ್ಯತ್ಯಾಸ ಮಾಡ್ಕೊಳ್ಳೋದು, ಆನಂದ ಸ್ವರೂಪನಾಗಿರೋ. ಏನ್ರಿ? ಮತ್ತೇನ್ ಕೇಳ್ತಿ ಸಂಶಯ ಕೇಳಿದ್ರು ಯಾರು? ಏನಿಲ್ರಪ್ಪ, ಏನಿಲ್ಲ. ಎಷ್ಟು ಸ್ಪಷ್ಟವಾಗಿ ಎಲ್ಲ ಸ್ಪಷ್ಟವಾಗಿ ನಮ್ಗೆ ಅನ್ನೋದು ಏನು ಉಳಿದೇ ಇಲ್ಲ. ಬೆಳಿಗ್ಗೆ ಎಲ್ಲ ಸರಿ ಸರಿ, ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಎಲ್ಲ ಸರಿ. ಮತ್ತೆ ಎಲ್ಲ ಸರಳವಾಗಿ ಕಲಿತೇನೆ. ಹೋಗಿ ನಿಂದು ಅಂತ ಮಾಡ್ರಪ್ಪ, ಎಲ್ಲ ಬಂದು ಮಾತಾಡುತ್ತಾರೆ. ನಮ್ಮ ಗುರುಗಳು ಅದನ್ನ ಕರೆದು ಎಲ್ಲ ಹೊರಗಡೆ ಹೋಗಿ ಹೋಗ್ತದೆ. 21ನೇ ನಂಬರ್ ನಿಮ್ದು ಟೋಕನ್ ನಂಬರ್ 21. ಸರಿ 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 21. ಬರೋಬರಿ. ನಂಬರ್ ಒಳ್ಳೆಯದ್ರಿ 21. ನಂಬರ್ ಒಳ್ಳೆ, ನೀವು ಒಳ್ಳೆಯವರದಿರಿ, ಅದಕ್ಕೆ ಅದು. ಇಲ್ಲಿ ಇದ್ದುಕೊಂಡೆ ಹಾಗಿರ್ಬೇಕು ಅನ್ನೋದು, ಅದನ್ನ ಸರಳವಾಗಿ ಅತಿ ಅತಿ ಸರಳ ರೂಪದಲ್ಲಿ ಕಲಿತಿರ್ಲಪ್ಪ. ಹೋಗಿದ್ರು ಕಲಿಯೋದು ಸತ್ಯದ ಆಚಾರ ನಾನು ಹೇಳೋದಲ್ಲ, ಈ ತರ ಹೋಗ್ಬೇಕು, ಈ ತರ ಹೋಗ್ಬೇಕು, ಈಗ ಒಂದು ಸರಿ ಹೋಗ್ತದಂತ ಅನ್ನೋದು ಮಾರ್ಗದರ್ಶನ ಬಹಳ ಚೆನ್ನಾಗಿರುತ್ತೆ. ಅಪ್ಪ ತಮ್ಮೆಲ್ಲ ಕಲಿಬೇಕಲ್ಲ. ನಿಶ್ಚಲ್ದಾಸರು ಸಿದ್ಧಾಂತನೇ ಹಂಗೆ ಅದ ನೋಡ್ರಿ, ಸರಳ ಮಾಡಿ ಇಟ್ಟುಬಿಟ್ಟಾರ ಅವ್ರು. ಎಕ್ದಮ್ ಸರಳ. ಅದು ನಮ್ಗೆ ಗೊತ್ತಾಗಿಲ್ಲ, ಕಂಡಪಟ್ಟಿ ದೊಡ್ಡ ಗುಡ್ಡದ ಹೋದಂಗ ಅನ್ಸ್ಲಕ್ಕಂತದೆ. ದಾರಿ ಹೇಳೋದವ ಗೊತ್ತೇ ಇಲ್ಲ, ಒಂದು ಹ್ಯಾಂಗ ಹೋಗ್ಬೇಕು, ಇನ್ನೊಂದು ಹ್ಯಾಂಗ ಹೋಗ್ಬೇಕು. ಪರಮಾತ್ಮ ಅದನೋ ಇಲ್ಲ ಅಂತ ಸಂಶಯ ಕಳ್ಕೊಂಡು ಪರಮಾತ್ಮ ಅದನಂತ ಗಟ್ಟಿಯಾಗಿ ಒಂದು ನಿರ್ಧಾರ ಮಾಡಬೇಕು. ಚೇತನ ಶಕ್ತಿ ಬೇಕು. ಅದನ ಅವ ಇದ್ದದ್ದಕ್ಕೆ ಎಲ್ಲ ನಡೆದದ, ಅವ ಇದ್ದದ್ದಕ್ಕೆ ಇವೆಲ್ಲ ಅದಾವ. ಅವನೇ ಇದ್ದಿದ್ದಿಲ್ಲ ಅಂದ್ರೆ ಇವೆಲ್ಲ ಎಲ್ಲಿದಿರ್ತಿತ್ತು ಅಂತ ಇದು ಗಟ್ಟಿಯಾಗಿ ತಿಳ್ಕೋಬೇಕು. ಮತ್ತೆ ಯಾವ ಪರಮಾತ್ಮನನ್ನ ನಾನು ಹುಡುಕ್ಲಕತ್ತೀನಿ, ಅವ ನನ್ನ ಬಿಟ್ಟಿಲ್ಲ, ನನ್ನನ್ನು ಹಿಡ್ಕೊಂಡೆ ಅವನದನ. ಹಿಂಗಾಗಿ ಅವನನ್ನ ನಾನಂದ್ರೆ ಅವನು ಅಂತ ತಿಳ್ಕೋಬೇಕು. ಒಂದು ತಂಬಿಗೆ ಒಳಗಿದ ನೀರು, ಒಂದು ಸಮುದ್ರದ ಒಳಗಿನ ನೀರು, ಅವೆರಡು ನೀರೇ. ಆ ಸಮುದ್ರ ನೀರೇ. ಗಾಗರ್ಕ ಪಾನಿ, ಸಾಗರ್ಕ ಪಾನಿ. ಗಾಗರ್ ಸಾಗರ್ ಎರಡು ಬಿಟ್ಟು ನೋಡಿದ್ರ ಪಾನಿ ಒಂದೇ ಅದ. ಆ ನೀರು ಒಂದೇ ಅಂತಂದ್ರೆ ನನ್ನೊಳಗಿರುವಂತ ಆತ್ಮ ಚೈತನ್ಯ, ಇಡೀ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಆತ್ಮ ಚೈತನ್ಯ ಎರಡು ಒಂದೇ ಅಂತ ತಿಳ್ಕೊಂಡ್ರೆ ಇದು ಅಭಾನ ಪಾದಕ ಆವರಣ. ಇವೆರಡು ಆವರಣಗಳನ್ನ ನಿವೃತ್ತಿ ಮಾಡಿಕೊಂಡು ಪರಮಾತ್ಮನ ಕಡೆ ಸಮ್ಮುಖಿ. ಒಳಗರೆ ನೋಡ್ಕೋರಿ, ಹೊರಗರೆ ನೋಡ್ಕೋರಿ. ಹೊರಗೆ ನೋಡ್ಲಿಕ್ಕೆ ಹೋದ್ರೆ ಎಲ್ಲೆಲ್ಲ ನೋಡ್ತೀರಿ, ಜಗತ್ತು ಬಹಳ ದೊಡ್ಡದವ. ಅದಕ್ಕೆ ಮೊದಲ ನಿಮ್ ಒಳಗೆ ನೀವು ನೋಡ್ಕೊಂಡ್ರಿ ಅಂತಂದ್ರೆ, ನಿಮ್ ಒಳಗೆ ನೀವು ನೋಡ್ಕೊಂಡಾಗ ಏನು ದಿವ್ಯ ಚಕ್ಷು ನಿಮ್ಗೆ ಪ್ರಾಪ್ತಿ ಆಗ್ತದ, ಅದು ಅದೇ ಚಕ್ಷುವಿನಿಂದ ನೀವು ಇಡೀ ಬ್ರಹ್ಮಾಂಡ ನೋಡಿದ್ರಿ ಅಂದ್ರ ಹಸಿರು ಚಶ್ಮಾ ಹಾಕೊಂಡವ ಜಗತ್ತ ಹೆಂಗ ಹಸಿರು ಕಾಣುತ್ತದ, ಹಂಗ ದಿವ್ಯ ಚಕ್ಷು ಧಾರಣೆ ಮಾಡಿದವ್ರಿಗೆ ಜಗತ್ತನ್ನ ನೋಡಿದ್ರೆ ಅದು ಬ್ರಹ್ಮ ಸ್ವರೂಪನೇ ಕಂಡುಬಿಡ್ತದೆ ಇಡೀ ಬ್ರಹ್ಮಾಂಡ. ಹಂಗ ನಾವು ಮೊದಲ ಬ್ರಹ್ಮದ ದೃಷ್ಟಿ, ಬ್ರಹ್ಮನನ್ನು ನೋಡುವಂತ ದೃಷ್ಟಿ ನಮ್ಮೊಳಗೆ ಬೆಳೆಸ್ಕೊಂಡಾಗ ಅದೇನಾಗ್ತದೆ, ಏನು ನೋಡಿದ್ದೆಲ್ಲ ಬ್ರಹ್ಮ ಆಗ್ತದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಬ್ರಹ್ಮ ದೃಷ್ಟಿಯಿಂದ ನೋಡಿದ್ರೆ ಬ್ರಹ್ಮ ಸ್ವರೂಪ ಆನಂದ ಆಗ್ತದೆ, ಭ್ರಮ ದೃಷ್ಟಿಯಿಂದ ನೋಡಿದ್ರೆ ಭ್ರಮೆಯಾಗಿ ದುಃಖ ಚಿಂತೆ ಭಯ ಆಗ್ತದೆ. ಅದಕ್ಕೆ ಅಂತರ್ಮುಖಿ ಆಗ್ರಿ, ಆತ್ಮ ಸಮ್ಮುಖಿ ಆಗ್ರಿ, ನಿರ್ಮಲ ಆಗ್ರಿ, ನಿಶ್ಚಲ ಆಗ್ರಿ, ನಿರಾವರಣ ಆಗ್ರಿ. ಒಟ್ಟ ಇವು 5 ಸೂತ್ರಗಳು. ನಿರ್ಮಲ, ನಿಶ್ಚಲ
ಅಂತರ್ಮುಖಿ, ಆತ್ಮ ಸಮ್ಮುಖಿ 5 ಸೂತ್ರಗಳು ಬರ್ಕೋಬೇಕು. ನಿರ್ಮಲ, ನಿಶ್ಚಲ, ಸ್ವಚ್ಛ, ನಿರಾವರಣ, ನಿರಾವರಣ, ನಿರ್ಮಲ, ನಿಶ್ಚಲ ಆದ್ಮೇಲೆ ಆತ್ಮ ಅಂತರ್ಮುಖಿ ಮತ್ತೆ ಆತ್ಮ ಸಮ್ಮುಖಿ. ಈ ರೀತಿ ನಮ್ಮದು ಸ್ಥಿತಿ ಇತ್ತು ಅಂತಂದ್ರೆ ಅವನೇ ಬಂದು ನಮಗೆ ತೆಕ್ಕಿಗೆ ಹಾಕತ್ತಾನ. ಇವು 5 ಸ್ಥಿತಿಗಳು ಪ್ರಾಪ್ತಿ ಮಾಡ್ಕೊಂಡು ಹೋಗಿ ಅಲ್ಲಿ ನಿಲ್ಲಬೇಕಷ್ಟೇ. ಅವನೇ ಬಂದು ನಮಗೆ ತೆಕ್ಕಿಗೆ ಹಾಕತ್ತಾನ. ಅವ ಕಾಯ್ಲಕತ್ತಾನ, ಇವ ಬಂದ್ರೆ ತೆಕ್ಕಿಗೆ ಹಾಕೋಬೇಕತ್ತ. ನಾವು ನಮ್ಮಲ್ಲಿ ಆ ತಯಾರಿ ಇಲ್ಲ. ನಮ್ಮಲ್ಲಿ ಆ ತಯಾರಿ ಇಲ್ಲದಕ್ಕ ಅವನು ಕೈಕೊಂಡು ಕೂತಾನ ರಾಷ್ಟ್ರಪತಿ ಅವಾರ್ಡ್ ಕೊಡ್ಬೇಕಂತ. ಅದ್ರ ತಗೊಳಕ್ ನಮ್ಮಲ್ಲಿ ತಯಾರಿ ಇಲ್ಲ. ರಾಷ್ಟ್ರಪತಿ ಹಿಡ್ಕೊಂಡು ಕೂತಾನ ಅವಾರ್ಡ್ ಕೊಡ್ಬೇಕಂತ ತಯಾರಾಗಿ ಕುಂತಾನ. ನಮಸ್ಕಾರ ರೀ ಪರಮಾತ್ಮ, ನಮಸ್ಕಾರ ರೀ. ಎಲ್ಲರಿಗೂ ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು ಶುದ್ಧ ಬ್ರಹ್ಮನಿಷ್ಠ ಶರಣೋತ್ತಮ ಸ್ವಾಮೀಜಿಯವರ ನಮಗೆ ಸುದೀರ್ಘವಾಗಿ ನಮ್ಮನ್ನ ಒಂದು ದರ್ಶನವನ್ನು ತಿಳಿಸಿಕೊಡ್ತಾರೆ. ಕೇವಲ ಪ್ರತ್ಯಕ್ಷ ನಮ್ಮ ಸಾಕ್ಷಿ ವಾಕ್ಯ ಅಲ್ಲ, ಇವು ಪ್ರತ್ಯಕ್ಷ ಬ್ರಹ್ಮಜ್ಞಾನ ವಾಕ್ಯ ಮತ್ತು ಸಮಾಧಾನಕ್ಕೆ ಇದು ಸತ್ಯ ಜ್ಞಾನವೇ. ಪರೋಕ್ಷ ಅನ್ಯ ಪ್ರಕಾಶವಿಲ್ಲದೆ ನನ್ನನ್ನು ಪ್ರಕಾಶಿಸುತ್ತದೆ. ನಮ್ಮ ತನ್ನ ಪ್ರಕಾಶವಿಲ್ಲದೆ ನಮ್ಮ ವಿದ್ಯೆ, ವೃತ್ತಿ ಮತ್ತು ಆಭಾಸ ಯಾವುವು ಬ್ರಹ್ಮನನ್ನ ಪ್ರಕಾಶ ಮಾಡುವುದಿಲ್ಲ. ಆದ ಬ್ರಹ್ಮನೇ ಇವೆಲ್ಲವನ್ನ ಪ್ರಕಾಶಪಡುತ್ತಾರೆ. ಹೇಳಿದ ಗುರುಗಳು ಒಂದು ನಿರಾವರಣ, ನಿರ್ಮಲ, ನಿಶ್ಚಯ, ಆತ್ಮಸೌಖ್ಯ, ಇವುಗಳನ್ನು ಯಾವಾಗ ನೆನಪಿಟ್ಟುಕೊಂಡು ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತ ತಿಳಿಸಿದ್ರು. ಅವರಿಗೆ ಈಗ ಮಂಗಲಾಚರಣೆಯನ್ನ ಗೌರವ ನಡೆಸಿಕೊಡ್ಬೇಕು ಅಂತೇಳಿ ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ. ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ. ವೃತ್ತಿ ಪ್ರಭಾಷದ ಸಾರವನರಿತ ಪರಸರ ಪಂಡಿತಗೆ. ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ. ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿಸವಗೆ. ಪಂಚದಶಿ ಮಹಾಗ್ರಂಥವಗೆ ಭಾಷೆಯೊಳ ಬರೆದವಗೆ. ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ. ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ. ಆರುತಿ
ಜ್ಯೋತಿಯನ್ನು ಬೆಳಗುವೇನು ಪೀತಾಂಬರತಿಗೆ ಪಂಡಿತ ಪೀತಾಂಬರತಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು ಎಲ್ಲ ಶಾಸ್ತ್ರಗಳಿಗೆ ಶರಣ